ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ನೆರವೇರಿಸಿಕೊಡಲಿದ್ದಾರೆ. ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ನಮ್ಮ ಒಂದು ತರಬೇತಿ ಶಿಬಿರಾರ್ಥಿಗಳಾದ ಧನುಷ ಮತ್ತು ಅಶ್ವಿನಿಯವರು. ಗಣಪತಿಂ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿಂ. ಗೌರವಾನ್ವಿತ ಗಣ್ಯರೇ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರವು 50 ದಿನಗಳ ತರಬೇತಿಯನ್ನು ಮಾನ್ಯ ಕುಲಪತಿಗಳ ಆದೇಶದಂತೆ ಆಯೋಜನೆ ಮಾಡಲಾಗಿತ್ತು. 50 ದಿನ ಮುಗಿದ ಕಡೆ ದಿನ ಕುಲಪತಿಗಳ ಆದೇಶದಂತೆ ಈ ದಿನ ಒಂದು ತರಬೇತಿ ಶಿಬಿರದ ಸಮಾರೋಪ, ಒಂದು ಪುಸ್ತಕ ಬಿಡುಗಡೆ, ನಿಮಗೆ ಅಧ್ಯಯನ ಪುಸ್ತಕ ಬಿಡುಗಡೆ, ಜೊತೆಗೆ ನಾಡಿನ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಒಂದು ಮೋಟಿವೇಶನಲ್ ಸ್ಫೂರ್ತಿದಾಯಕವಾದಂತಹ ಒಂದು ಇಷ್ಟನ್ನು ಈ ಒಂದು ದಿನ ಏರ್ಪಡಿಸಿದ್ದೀವಿ. ಆತ್ಮೀಯ ಯುವ ಮಿತ್ರರೇ, ನಿಮಗೆಲ್ರಿಗೂ ಹಾರ್ದಿಕವಾದ ಸುಸ್ವಾಗತ. ಮುಂದಲ ಬದುಕು ಸುಂದರವಾಗಿರಲಿ ಅಂತ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಿಮಗೆಲ್ರಿಗೂ ಶುಭಕಾಮನೆಯನ್ನು ಕೋರ್ತೇನೆ. ಎಲ್ಲ ಮಾಧ್ಯಮ ಮಿತ್ರರಿಗೆ, ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದ ಸನ್ಮಾನ್ಯ ಶಿವಪ್ರಸಾದ್ ಅವರು, ಸಿದ್ದೇಗೌಡರು, ನವೀನ್ ಅವರು, ಬೀರಪ್ಪ, ಇವ್ರಿಗೆಲ್ರಿಗೂ, ಮಾಧ್ಯಮ ಮಿತ್ರ ಸ್ನೇಹಿತರಿಗೆಲ್ರಿಗೂ ನಾನು ಗೌರವಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಈಗ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಹೊಸತನವನ್ನು ಕೊಟ್ಟಂಥ ಗೌರವಾನ್ವಿತ ಕುಲಪತಿಗಳು ಈಗಾಗಲೇ ತಮ್ಗೆ ಹೇಳ್ತಾ ಇದ್ದೆ ಮಕ್ಕಳ, ನಿಮಗೆಲ್ಲರಿಗೂ ಯಾವ ರೀತಿ ವೈಸ್ ಚಾನ್ಸಲರ್ ಬೇರೆ ಎಲ್ಲದಕ್ಕಿಂತ ಮಿನಿಮಮ್ 5 ಸಾರಿನಾರು ನಿಮ್ಮ ಭೇಟಿ ಕೊಟ್ಟು ಹೇಗೆ ಮಾಡಿದ್ದೀರಿ, ಏನು ಯಾವ ರೀತಿ ಓದ್ತಾ ಇದ್ದೀರಿ, ಏನು ಮಾಡ್ತಾಯಿದ್ದೀರಿ ಅಂತ ಅವರಾಗಲೇ ತಮಗೆ ಬಿಡುವಿಲ್ಲದ ಕಾರ್ಯಕ್ರಮ ಇದ್ದರೂ ಕೂಡ ಬಂದು ತಮ್ಮನ್ನೆಲ್ಲ ಕೌನ್ಸಲಿಂಗ್ ಮಾಡಿದ್ದಾರೆ. ಅಂತ ನಮ್ಮ ಗೌರವಾನ್ವಿತ ಕುಲಪತಿಗಳನ್ನ 2 ನಿಮಿಷದಲ್ಲಿ ತಮಗೆ ಅವ್ರ ಪರಿಚಯವನ್ನು ಮಾಡಿಕೊಡೋದಕ್ಕೆ ಇದು ಮಾಡ್ತೀನಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರು 2022 ನವೆಂಬರ್ 11ರಂದು ಅಧಿಕಾರ ವಹಿಸಿಕೊಂಡರು. ಇದು ವಿಶ್ವವಿದ್ಯಾನಿಲಯದ ಇತಿಹಾಸದಲ್ಲಿ ಒಂದು ಪರಿವರ್ತನಾ ಯುಗವನ್ನು ಗುರುತಿಸುತ್ತದೆ. ದಾವಣಗೆರೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ, ರಾಜ್ಯ ಯೋಜನಾ ಮಂಡಳಿಯ ಸದಸ್ಯರಾಗಿ ಮತ್ತು ನ್ಯಾಕ್ ಪೀರ್ ತಂಡದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಅಪಾರ ಅನುಭವದೊಂದಿಗೆ ಅವರು ದೂರದೃಷ್ಟಿಯ ನಾಯಕತ್ವ, ಶೈಕ್ಷಣಿಕ ನಾವೀನ್ಯತೆ ಮತ್ತು ಸಾಂಸ್ಥಿಕ ಸುಧಾರಣೆಗಳ ಮೂಲಕ KSOUಗೆ ರಾಷ್ಟ್ರೀಯ ಪ್ರಾಮುಖ್ಯತೆ ದೊರಕಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರ ನಾಯಕತ್ವದಲ್ಲಿ KSOU ಪ್ರತಿಷ್ಠಿತ ನ್ಯಾಕ್ A+ ಗ್ರೇಡನ್ನು ಸಾಧಿಸಿತು ಮತ್ತು ಮುಕ್ತ ವಿಶ್ವವಿದ್ಯಾನಿಲಯಗಳಲ್ಲಿ ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟಿನಲ್ಲಿ NIRF 2ನೇ ಸ್ಥಾನವನ್ನು ಪಡೆದುಕೊಂಡಿತು. ಇದು ಅದರ ಇತಿಹಾಸದಲ್ಲಿ ಅಸಾಧಾರಣ ಸಾಧನೆಯಾಗಿದೆ. ವಿದ್ಯಾರ್ಥಿಗಳ ಪ್ರವೇಶವು 3 ಪಟ್ಟು ಹೆಚ್ಚು. ದಾಖಲಾತಿಗಳು ಪ್ರತಿ ಅವಧಿಗೆ ಸುಮಾರು 6,000ದಿಂದ 18,000ಕ್ಕೆ ಏರಿದೆ. ಒಟ್ಟು ಕಲಿಯುವವರ ಸಂಖ್ಯೆ 1.5 ಲಕ್ಷಕ್ಕೂ ಹೆಚ್ಚಾಗಿದೆ. ಅವರ ಶೈಕ್ಷಣಿಕ ದೃಷ್ಟಿಕೋನವು 47 ಕಾರ್ಯಕ್ರಮಗಳಿಗೆ UGC ಮಾನ್ಯತೆಗೆ ಕಾರಣವಾಯಿತು. 10 ಆನ್ಲೈನ್ ಕಾರ್ಯಕ್ರಮಗಳಿಗೆ ಅನುಮೋದನೆ ನೀಡಿತು. ಒಟ್ಟಾರೆಯಾಗಿ ವಿಶ್ವವಿದ್ಯಾನಿಲಯವು PhD ಸೇರಿದಂತೆ ವಿವಿಧ ಹಂತಗಳಲ್ಲಿ 80 ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನೀಡುತ್ತಿದೆ. NSDC ಸಹಯೋಗದೊಂದಿಗೆ ಸೆಂಟರ್ ಫಾರ್ ಫ್ಯೂಚರ್ ಸ್ಕಿಲ್ಸ್ ಸ್ಥಾಪನೆಯು ಒಂದು ಮೈಲಿಗಲ್ಲು ಸಾಧನೆಯಾಗಿದ್ದು, ಅತ್ಯಾಧುನಿಕ ಮೂಲಸೌಕರ್ಯವನ್ನು ಒದಗಿಸುತ್ತದೆ. ಅತ್ಯಾಧುನಿಕ ಪ್ರಯೋಗಾಲಯಗಳು, ಕೇಂದ್ರೀಯ ಉಪಕರಣ ಸೌಲಭ್ಯ, ವರ್ಚುವಲ್ ಲ್ಯಾಬ್ ಮತ್ತು ಡಿಜಿಟಲ್ ಲೈಬ್ರರಿ ಬ್ರೌಸಿಂಗ್ ಸೆಂಟರ್ನೊಂದಿಗೆ
ಮೂಲಸೌಕರ್ಯವನ್ನು ಆಧುನೀಕರಿಸಲಾಗಿದೆ. ತಮ್ಮ ಕ್ರಿಯಾಶೀಲ ನಾಯಕತ್ವದ ಮೂಲಕ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರು KSOU ಅನ್ನು ರಾಷ್ಟ್ರೀಯವಾಗಿ ಗುರುತಿಸಲ್ಪಟ್ಟ ಭವಿಷ್ಯಕ್ಕೆ ಸಿದ್ಧವಾಗಿರುವ ಸಂಸ್ಥೆಯಾಗಿ ಪರಿವರ್ತಿಸಿದ್ದಾರೆ. ಇವರ ಅವಧಿಯಲ್ಲಿ 2013-14 ಹಾಗೂ 2014-15 ಸಾಲಿನಲ್ಲಿ ಪ್ರವೇಶಾತಿ ಪಡೆದು ಪದವಿ ಪೂರೈಸಿದ ವಿದ್ಯಾರ್ಥಿಗಳಿಗೆ 2026ನೇ ಇಸವಿಯಲ್ಲಿ ಪದವಿ ಪ್ರಮಾಣ ಪತ್ರ ನೀಡಲು ಮುಂದಾಗಿರುವುದು ಇವರ ಕಾರ್ಯದಕ್ಷತೆಯನ್ನು ತೋರಿಸುತ್ತದೆ. ಇದು ವಿದ್ಯಾರ್ಥಿಗಳಿಗೆ ಅತ್ಯಂತ ಸಂತಸ ತಂದಿದೆ. ಶ್ರೀ ನಿತೇಶ್ ಪಾಟೀಲ್ ಅವರು ಕರ್ನಾಟಕದ ಬಿಜಾಪುರ ಮೂಲದ 2012ರ ಬ್ಯಾಚ್ನ ಪ್ರತಿಷ್ಠಿತ ಕರ್ನಾಟಕ ಕೇಡರ್ IAS ಅಧಿಕಾರಿ. ಇವರು ಕಾರ್ಯದಕ್ಷತೆಗೆ ಹೆಸರಾದ ಶ್ರೀಯುತ ಶಿವಯೋಗಿ ಕಳಸದ್ ಅವರ ಅಳಿಯ ಎಂಬುದು ವಿಶೇಷ. ಅವರು ಬಿಜಾಪುರದಲ್ಲಿರುವ PDJ ಪ್ರೌಢಶಾಲೆಯಲ್ಲಿ ತಮ್ಮ ಆರಂಭಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಬೆಂಗಳೂರಿನ ಜಯನಗರದಲ್ಲಿರುವ ನ್ಯಾಷನಲ್ ಕಾಲೇಜಿನಲ್ಲಿ ತಮ್ಮ PUC ಶಿಕ್ಷಣವನ್ನು ಪಡೆದರು. ನಂತರ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿರುವ ಪ್ರತಿಷ್ಠಿತ ಮೋತಿಲಾಲ್ ನೆಹರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ನಲ್ಲಿ BTech ಪದವಿಯನ್ನು ಗಳಿಸಿದರು. ಶ್ರೀ ಪಾಟೀಲ್ ಅವರು ಪ್ರಸ್ತುತ ಮೈಸೂರು ವಿಭಾಗದ ಪ್ರಾದೇಶಿಕ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ಮೈಸೂರು ಮಹಾನಗರ ಪಾಲಿಕೆ ಮತ್ತು ಹಾಸನ ನಗರ ಪಾಲಿಕೆಗಳ ಆಡಳಿತಾಧಿಕಾರಿಯೂ ಆಗಿದ್ದಾರೆ. ಈ ಹಿಂದಿನ ಪ್ರಮುಖ ಹುದ್ದೆಗಳು: ಬೆಂಗಳೂರಿನ ಕೈಗಾರಿಕಾ ಇಲಾಖೆಯಲ್ಲಿ ನಿರ್ದೇಶಕರು, ಬೆಳಗಾವಿ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ದಂಡಾಧಿಕಾರಿ. ಧಾರವಾಡದ ಜಿಲ್ಲಾಧಿಕಾರಿಗಳಾಗಿ ಅವರು ಸವಾಲಿನ COVID-19 ಸಾಂಕ್ರಾಮಿಕದ ಪರಿಣಾಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಬೆಂಗಳೂರು ಮಹಾನಗರ ಪಾಲಿಕೆ ದಕ್ಷಿಣ ವಿಭಾಗದ ಜಂಟಿ ಆಯುಕ್ತರು. ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆ. IAS ಅಧಿಕಾರಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಶಿವಮೊಗ್ಗ ಜಿಲ್ಲೆಯ ಸಾಗರ ಉಪವಿಭಾಗದಲ್ಲಿ ಉಪವಿಭಾಗಾಧಿಕಾರಿಯಾಗಿ ಪ್ರಾರಂಭಿಸಿದರು. 2016ರಲ್ಲಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2023ರಲ್ಲಿ ರಾಷ್ಟ್ರೀಯ ಮತದಾರರ ಜಾಗೃತಿ ದಿನದಂದು ಮಾನ್ಯ ರಾಜ್ಯಪಾಲರಿಂದ ಅತ್ಯುತ್ತಮ ಜಿಲ್ಲಾ ಚುನಾವಣಾಧಿಕಾರಿ ಎಂದು ಗುರುತಿಸಲ್ಪಟ್ಟಿದ್ದಾರೆ. ಅವರ ಕೌಶಲ್ಯಗಳು ಸಾಮಾನ್ಯ ಮತ್ತು ಕಂದಾಯ ಆಡಳಿತ, ವಿಪತ್ತು ನಿರ್ವಹಣೆ, ಸರಕು ಮತ್ತು ಸೇವಾ ತೆರಿಗೆ, ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮತ್ತು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರಗಳಲ್ಲಿ ವಿಸ್ತರಿಸಿದೆ. ತಮ್ಮ ಗಮನಾರ್ಹ ಸೇವಾ ದಾಖಲೆ ಮತ್ತು ಸಮರ್ಪಣೆಯಿಂದಾಗಿ ಶ್ರೀ ಪಾಟೀಲ್ ಅವರು ಯುವ ಮನಸ್ಸುಗಳಿಗೆ ಆದರ್ಶ ಮಾದರಿಯಾಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅತ್ಯಂತ ಹೆಚ್ಚಿನ ಹುದ್ದೆಗಳನ್ನ ಹೊಂದಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚಿನ ಗೌರವವನ್ನು ತಂದುಕೊಡ್ತಾರೆ ಅಂತ ನಾವಾದರೂ ಭಾವಿಸಿ, ಇಷ್ಟಕ್ಕೆಲ್ಲ ಕಾರಣರಾದಂಥ ನಮ್ಮ ಕುಲಪತಿಗಳು ಈಗಾಗಲೇ 50 ದಿನದ ತರಬೇತಿಯನ್ನು ಶಂಕರ್ ಬಿದ್ರಿ ಅವರು ಇದನ್ನು ಪ್ರಾರಂಭ ಮಾಡಿದರು. ನಿವೃತ್ತ DG ಅವರು. ಅದಾದ ನಂತರ ಇವರು ಬ್ಯಾಂಕ್ ಆಫೀಸರ್ಸ್ ಬಂದು ನಿಮಗೆ ಬ್ಯಾಂಕಲ್ಲಿ 5 ಬ್ಯಾಂಕ್ ಹುದ್ದೆಗಳಲ್ಲಿ ಆಯ್ಕೆಯಾದಂಥ ಸೀನಿಯರ್ KS ಆಫೀಸರ್ ದೇವರಾಜು ಮತ್ತು ಮತ್ತೊಬ್ಬರು ಕಲ್ಯಾಣ್ ಅಂತ, ಅವರು ನಿಮಗೆ ಸೀನಿಯರ್ ಬ್ಯಾಂಕ್ ಮ್ಯಾನೇಜರ್, ಅವರು ತಮಗೆ ಕೆಲವು ಇದನ್ನೆಲ್ಲ ಇದು ಮಾಡಿದರು. ಭಾಳ ಅತ್ಯಂತ ನುರಿತ ಈ ಒಂದು ತರಬೇತಿ ಕೊಡೋದ್ರಲ್ಲಿ ಅತ್ಯಂತ ನಿಷ್ಣಾತರಾದ ಸಂಪನ್ಮೂಲ ವ್ಯಕ್ತಿಗಳು ಈಗ ಇಲ್ಲಿವರೆಗೆ ತಮಗೆಲ್ಲ ತರಬೇತಿ ತೆಗೆದುಕೊಂಡು ಯಾವುದೇ ಹುದ್ದೆ ಬಂದರೂ ಕೂಡ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕಾಲ್ ಮಾಡಿದರೆ ಆ ಹುದ್ದೆಗಳಿಗೆ ಎಲ್ರಿಗೂ ಯಾವುದೇ ಪರೀಕ್ಷೆ ಬಂದರೂ ಪಾಸ್ ಮಾಡ್ಕೋಬೇಕು ಅಂತ ಅನ್ನೋ ಒಂದು ಇದರಲ್ಲಿ ಆ ಒಂದು ರೀತಿ ತರಬೇತಿಯನ್ನು ಆಯೋಜಿಸಲಾಗಿತ್ತು. ಈಗ 50 ದಿನ ತರಬೇತಿ ಈಗ ಮುಗಿದಿದೆ. ಈಗ ತಕ್ಷಣದಲ್ಲೇ ಇದು ಬಿಡುಗಡೆ ಮಾಡ್ತಾರೆ. ತಮಗೆ ಸಾಹೇಬರು ನಿಮ್ಮನ್ನು ಮೋಟಿವೇಶನ್ಸ್ ಮಾಡ್ತಾರೆ. ಇದೆಲ್ಲ ಇದಾಗ್ತದೆ. ಈಗ ಇನ್ನೊಂದು ಸಂತಸದ ಸುದ್ದಿ ನಮ್ಮ ಕುಲಪತಿಗಳ ಗಮನಕ್ಕೆ, ನಮ್ಮ ಅತಿಥಿಗಳ ಗಮನಕ್ಕೆ. ಸುಮಾರು 315 ಜನ ಅಲ್ವಾ ಗಣೇಶ್? 315 ಜನ, 314 ಜನ KSET ಮತ್ತು UGC ನೆಟ್ ಪರೀಕ್ಷೆಗೆ ತರಬೇತಿ ಕೊಟ್ಟು
ಅದರಲ್ಲಿ 120 ಜನ ಒಂದೇ ಮೊದಲನೇ ಸಾರಿನೇ ಅರ್ಹತೆ ಹೊಂದಂಥವ್ರು. ಟೋಟಲಿ ನಾವು ಇಲ್ಲಿವರೆಗೆ ನಮ್ಮ ಈ ಸಾಹೇಬರು ಬಂದ ಮೇಲೆ ಮಾಡಿರೋವಂಥ ತರಬೇತಿ ಇದರಲ್ಲಿ ಟೋಟಲಿ ಇನ್ನೂ ಅತ್ಯಂತ ಹೆಚ್ಚಿಗೆ ಇನ್ನೂ 100 ಜನಕ್ಕೂ ಮೇಲೆ ಅವರು ಅರ್ಹತೆ ಹೊಡೆದಿರೋರು KSET UGC ನೆಟ್ ಪರೀಕ್ಷೆಗೆ ಮಾತ್ರ ಹೇಳ್ತಾ ಇರೋದು. ಇನ್ನು ಉಳಿದ ಎಲ್ಲ ಪರೀಕ್ಷೆಗೆ IAS KS ಪರೀಕ್ಷೆ ಮಾಡಿದೋ, PC PSI ಪರೀಕ್ಷೆ ಮಾಡಿದ್ದೀವಿ, FDA STA ಪರೀಕ್ಷೆಗಳಿಗೂ ಮಾಡಿದ್ದೀವಿ. IAS ಪರೀಕ್ಷೆ ಇದರಲ್ಲಿ ಹೀಗಾಗಿ ಮೇಡಮ್ ಶಾಲಿನಿ ರಜನೀಶ್ ಮೇಡಮ್ ಅವರು ಕೂಡ ಇಲ್ಲಿ ಬಂದು ಅವರ ತರಬೇತಿ ಇದನ್ನು ಮೆಚ್ಚೋಗಿದ್ದಾರೆ. ನಂತರ ಅಮಿತ್ ಜೈನ್ ಅಲ್ಪಸಂಖ್ಯಾತ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಮನೋಜ್ ಜೈನ್ ಅವರು ಬಂದು ಇದು ಮಾಡಿದ್ದಾರೆ. ಈಗ ಎಲ್ಲ ನಾಡಿನ ವಿವಿಧ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಈಗ ಬಂದು ಇದನ್ನೆಲ್ಲ ಇದ್ರ ಬಗ್ಗೆ ಇದು ಮಾಡಿದ್ದಾರೆ. ಯಾವುದೇ ಪರೀಕ್ಷೆಗೆ ಬರೆದ್ರೂ ಅವರು ಯಾವುದಾದ್ರು ಒಂದು ಹುದ್ದೆಗೆ ಆಯ್ಕೆ ಆಗಬೇಕು. ಮಕ್ಕಳ ನಿಮಗೆ 2026 ಸರ್ಕಾರಗಳು ಈಗ ಅನೇಕ ಹುದ್ದೆಗಳನ್ನ ಈಗ ಕಾಲ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ವಿಧಾನಸಭೆಯಲ್ಲೇ ಆಶ್ವಾಸನೆ ಕೊಟ್ಟವ್ರೆ, ಎಲ್ಲ ಇದನ್ನು ಈ ಸಾರಿ ನಾವು ಒಂದು ಹಂತವಾಗಿ ಫಿಲಪ್ ಮಾಡ್ತೀವಿ 35,000 ಹುದ್ದೆಗಳನ್ನ ಅಂತೇಳಿ. ಆ ಥರ ನಿಮ್ಗೆ ಎಲ್ರಿಗೂ ಸಿಗುವಂಥ ಅವಕಾಶ ಇದೆ. ಇಲ್ಲಿ ಬಂದವರು ಯಾರೂ ಕೂಡ ಹಿಂತಿರುಗಿ ಹೋಗಿಲ್ಲ. ಅದರ ಕ್ರೆಡಿಟ್ ಎಲ್ಲ ನಮ್ಮ ವೈಸ್ ಚಾನ್ಸಲರ್ಗೆ ಹೋಗ್ಬೇಕು. ಅದೇ ಹೇಳ್ತಾ ಇದ್ದೆ, ಎಲ್ಲ ಯಾವುದೇ ಇದಕ್ಕೆ ಬೇರೆ ಎಲ್ಲ ಇದಕ್ಕಿಂತ ಅತ್ಯಂತ ಹೆಚ್ಚಿನ ಆಸಕ್ತಿ ವಹಿಸೋದು ವೈಸ್ ಚಾನ್ಸಲರ್ ಅವರು. ನಿಮ್ಮ ಇದಕ್ಕೆ ಹುಡುಗರಿಗೆ ಫ್ರೀಯಾಗಿ ಆದಂಗೆ ಎಲ್ಲ ಇದಕ್ಕೂ ಮಾಡಬೇಕು. ಇದನ್ನು ಉಚಿತವಾದ ಸೇವೆ 500 ರೂಪಾಯಿ ಕೊಟ್ಟು ಸರ್ ರಿಜಿಸ್ಟ್ರ್ ಮಾಡ್ತಿದ್ರೆ ಇನ್ನೇನೂ ಕಟ್ಟೋ ಆಗಿಲ್ಲ ಸರ್. ಅವ್ರಿಗೆ ಬುಕ್ಸು ಕೊಡ್ತೀವಿ, ರಿಸೋರ್ಸ್ ಪರ್ಸನ್ಸ್ ಎಲ್ಲ ಬಂದು ಮಾಡ್ತಾರೆ. ಅವ್ರನ್ನ ಇದು ಮಾಡಿ ಕಳಿಸೋಷ್ಟು ವ್ಯವಸ್ಥೆ ನಮ್ಮ ಯೂನಿವರ್ಸಿಟಿ, ನಮ್ಮ ವೈಸ್ ಚಾನ್ಸಲರ್ ಇದು ಮಾಡಿದ್ದಾರೆ. ನಿಮ್ಗೆಲ್ರಿಗೂ ಒಳ್ಳೆಯ ಬದುಕು, ಮುಂದಿನ ದಿನ ಸುಂದರವಾದ ಬದುಕು ಸಿಕ್ಕಲಿ. ಈ ಒಂದು ಎಲ್ಲ ತರಬೇತಿ ನಮ್ಮ ಇದಕ್ಕೆ ಅತ್ಯಂತ ಹೆಚ್ಚಿನ ಸಪೋರ್ಟಿವ್ ಆಗಿರ್ತಕ್ಕಂಥವರು ನಮ್ಮ ಅಸಿಸ್ಟೆಂಟ್ಗಳಾದಂಥ ನಮ್ಮ ಬಿ ಗಣೇಶ್ ಅವರು, ಸಿದ್ದೇಶ್ ಅವರು, ನಮ್ಮ ನಿತೀಶ್ ಕುಮಾರ್, ಸಂತೋಷ್ ಕುಮಾರ್ ಹಾಗೂ ಸ್ಟುಡಿಯೋ ವಿಭಾಗದ ದಯಾನಂದ್ ಅವರು, ಇಲ್ಲಿವರೆಗೆ ನೀವು ನೋಡಿದಂಥ ಇದಕ್ಕೆ ಸಿದ್ದೇಗೌಡರು, ದಯಾನಂದ್ ಅವರು, ಶಿವಶಂಕರ್ ಅವರು, ಸುಜಿತ್ ಅವರು, ನಮ್ಮ IT ಸೆಕ್ಷನ್ನ ನಾರಾಯಣ್ ಅವರು, ಎಲ್ಲರೂ ಇಡೀ ಯೂನಿವರ್ಸಿಟಿನೇ ಸಪೋರ್ಟ್ ಮಾಡಿ ಇದು ಒಳ್ಳೆಯ ಕೆಲಸ ನಾವು ಮಾಡಿ ಇದು ಕೆಲಸ ಅಂತೇಳಿ ಒಬ್ಬರು ಇಬ್ಬರು ಅಂತ ನಾನು ಹೇಳೋದಿಲ್ಲ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಡಾಕ್ಟರ್ ನವೀನ್ ಇರ್ಬೋದು, ಡಾಕ್ಟರ್ ಬೀರಪ್ಪ ಇರ್ಬೋದು, ಇದನ್ನು ಮಾಡಿ ನಿಮ್ಗೆ ಒಳ್ಳೆಯ ಕೆಲಸ ನಾವೆಲ್ಲ ಇದ್ದೀವಿ ಅಂತ ಮಾಡ್ತಾ ಇರೋದು ಈ ಒಂದು ತರಬೇತಿ. ಇದು ಎಲ್ರಿಗೂ ಒಳ್ಳೆಯದಾಗಲಿ ಮಕ್ಕಳ. ಈಗ ಅತಿಥಿಗಳು ನಿಮಗೆ ಮಾಡುವಂಥ ಇದನ್ನು ನಿಮಗೆ ಅತ್ಯಂತ ಹೆಚ್ಚಿನ ಉಪಯೋಗ ಆಗಲಿ. ನಮ್ಮ ಮೈಸೂರು ನಗರದ DCP ಅವರು ಇನ್ನೇನು ಅವರು ಜಾಯಿನ್ ಆಯ್ತಾರೆ. ಯಾವುದೋ ಒಂದು ಸ್ಟ್ರೈಕ್ ನಡೀತಾ ಇದೆ ಇಲ್ಲಿ, ದೊಡ್ಡ ಮಟ್ಟದ ಸ್ಟ್ರೈಕು. ಇದರಿಂದ ಬಂದೋಬಸ್ತ್ಗೆ ಅಲ್ಲಿ CM ಇದಾದ್ರಿಂದ ಎಲ್ಲ ಪ್ರತಿಯೊಬ್ಬ ಸೀನಿಯರ್ ಆಫೀಸರ್ಸ್ ಎಲ್ಲ ಅಲ್ಲೇ ಇರ್ತಾರೆ. ಏನಾದ್ರು ಬಿಡುವಾದ್ರೆ ಮಧ್ಯದಲ್ಲಿ ಅವರು ಜಾಯಿನ್ ಆಯ್ತಾರೆ ಅಂತ ಹೇಳಿ ಅವ್ರಿಗೂ ನಾನು ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಇಟ್ಕೊಂಡು ನಿಮ್ಗೆಲ್ರಿಗೂ ಶುಭ ಕೋರ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಬ್ಯಾಂಕಿಂಗ್ ಮತ್ತು ಕೇಂದ್ರ ಸರ್ಕಾರದ ಹುದ್ದೆಗಳ ನೇಮಕಾತಿ ಪರೀಕ್ಷೆಗಳ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ, ಮಾನ್ಯ ಕುಲಪತಿಗಳು, ಆಮೇಲೆ ನಮ್ಮ ಜೈನಹಳ್ಳಿ ಸತ್ಯನಾರಾಯಣ ಗೌಡರವರೇ, ಇಲ್ಲಿ ಉಪಸ್ಥಿತರಿರುವ ಎಲ್ಲ ಮುಕ್ತ ವಿಶ್ವವಿದ್ಯಾಲಯದ ಹಿರಿಯ ಅಧಿಕಾರಿಗಳೇ, ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ನನ್ನ ಯುವ ಮಿತ್ರರೇ. ಸೊ ನನಗೆ ಇವತ್ತು ಈ ದಿನ ಈ ಸಮಾರೋಪ ಸಮಾರಂಭಕ್ಕೆ ಶುಭ ಹಾರೈಕೆ, ತಮ್ಮೆಲ್ಲರಿಗೂ ಶುಭ ಹಾರೈಕೆ ಕೊಡೋದಕ್ಕೆ ಕರೆಸಿದ್ದಾರೆ. ತುಂಬ ಒಂದು ಸಂತೋಷದ ವಿಷಯ. ತಾವೆಲ್ಲ ಈ ರಾಜ್ಯದ ವಿವಿಧ ಭಾಗಗಳಿಂದ ಬಂದು 50 ದಿನಗಳ ಕಾಲ ಈ ಎಲ್ಲ ಬ್ಯಾಂಕಿಂಗ್ ಮತ್ತು ಕೇಂದ್ರ ಸರ್ಕಾರದ ಹುದ್ದೆಗಳ ಪರೀಕ್ಷೆಗೆ ಒಂದು ತರಬೇತಿಯನ್ನು ಪಡೆದಿದ್ದೀರಿ. ಇದು ಇವತ್ತು ಸಮಾರೋಪ. ಬಟ್ ಇದರದ್ದು ಆ್ಯಕ್ಚುಲಿ ಸಮಾರೋಪ ಆಗೋದು ಯಾವಾಗ ನಿಮಗೆ ಈ ಬ್ಯಾಂಕಿಂಗ್ ಹುದ್ದೆಗಳಲ್ಲಿ ಅಥವಾ ಕೇಂದ್ರ ಸರ್ಕಾರ ಆಗಿರಬಹುದು ಅಥವಾ ರಾಜ್ಯ ಸರ್ಕಾರ ಆಗಿರಬಹುದು, ಯಾವಾಗ ನೀವು ಆ್ಯಕ್ಚುಲ್ ಹುದ್ದೆಯನ್ನು ಪಡಿತೀರಲ್ವಾ ಆವಾಗ ಅದು ನಿಜವಾದ ಸಮಾರೋಪ. ಅಲ್ಲಿವರೆಗೂ ತಮ್ಮ ತರಬೇತಿ ನಿರಂತರವಾಗಿ ಇರಬೇಕು.
ಇದು ಒಂದು ಏನಂದರೆ ಇದೊಂದು ಶುಭ ಸ್ಟಾರ್ಟ್ ಅಂತ ಹೇಳಬಹುದು ಹೊರತು ಇದನ್ನು ನೀವು ಸಮಾರೋಪ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಸೊ ಒಂದು ನಾನು ತುಂಬ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಇನ್ನೊಮ್ಮೆ ನಾನು ಅಭಿನಂದನೆ ಹೇಳಿ ಬಯಸ್ತಾ ಇದ್ದೀನಿ. ಯಾಕಂದರೆ ಇಷ್ಟು ಒಳ್ಳೆ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಕೊಟ್ಟು 50 ದಿನಗಳ ಕಾಲ ಈವನ್ ಹಾಸ್ಟೆಲ್ ಸೌಲಭ್ಯಗಳೊಂದಿಗೆ ತಮ್ಮೆಲ್ಲರಿಗೂ ಯೂನಿವರ್ಸಿಟಿಯ ಕ್ಯಾಂಟೀನ್ ಸೌಲಭ್ಯಗಳೊಂದಿಗೆ 50 ದಿನದ ಎಲ್ಲ ಒಳ್ಳೆ ರಿಸೋರ್ಸ್ ಪರ್ಸನ್ಗಳನ್ನು ಕರೆಸಿ ತುಂಬ ಒಂದು ರೀತಿಯ ತರಬೇತಿಗಳನ್ನು ಕೊಟ್ಟಿದ್ದಾರೆ ಮತ್ತು ಅಧ್ಯಯನದ ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಮತ್ತು ಲೈಬ್ರರಿ, ಎಲ್ಲರಿಗಿಂತ ಹೆಚ್ಚಿಂದು ಲೈಬ್ರರಿ, ಈ ಎಲ್ಲದರ ಒಂದು ಸದುಪಯೋಗ ಎಲ್ಲ ತಾವು ಪಡಿಸ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಬಟ್ ತಾವು ಇಲ್ಲಿ 173 ಜನ ತಾವು ರಿಜಿಸ್ಟರ್ ಆಗಿರೋದು, ಅದರಲ್ಲೇ ನೋಡಿ ಇವತ್ತು ನೋಡಿದರೆ 173 ಜನನೂ ಇಲ್ಲ, ಕೆಲವು ಜನ ಇವತ್ತು ಇಲ್ಲ. ಸೊ ಅದರಲ್ಲಿ ಸೊ ಮೋಸ್ಟ್ ಆಫ್ ದೆಮ್ ಇದ್ದೀರಿ ಅಂದರೆ ಅದರಲ್ಲೇ ನೀವು 1 ಸ್ಟೆಪ್ ಅಹೆಡ್ ಆಗಿದ್ದೀರಿ. ಸೊ ಬಟ್ ಈಗ ಕಾಂಪಿಟೀಷನ್ ಎಷ್ಟಿದೆ ಅಂದರೆ ನೀವು ಯಾವುದೇ ಒಂದು ಹುದ್ದೆ ತೆಗೆದುಕೊಳ್ಬೇಕು ಅಂದರೆ ಲಕ್ಷಾಂತರ ಜನರ ಜೊತೆ ತಾವು ಕಾಂಪಿಟೇಷನನ್ನು ಮಾಡ್ತಾ ಇರ್ತೀರಿ. ಸೊ ಯಾವುದೇ ಬ್ಯಾಂಕ್ ಹುದ್ದೆ ತೊಗೊಳ್ಳಿ, ಆ 1,00,000 ಹುದ್ದೆಗಳಲ್ಲಿ 1,000 ಹುದ್ದೆಗಳು ತಮಗೆ ಇರುತ್ತೆ. ಸೊ ತಾವು ಅವರೆಲ್ಲರ ಜೊತೆಗೆ ಅವರಲ್ಲಿ ನೀವು ಲಕ್ಷಗಳಲ್ಲಿ 1,00,000 ಜನ ಅಲ್ಲಿ ರಿಜಿಸ್ಟರ್ ಆದರೆ ಅದರಲ್ಲಿ 1,000 ಅದರಲ್ಲಿ ಹೇಗೆ ಬರೋದು ಅದನ್ನು ತಾವು ಯೋಚನೆ ಮಾಡಬೇಕಾಗತ್ತೆ. ಸೊ ಇವತ್ತು ಹೇಗೆ 173 ಆದರೂ ಅದರಲ್ಲಿ ಅಗೇನ್ ಸ್ವಲ್ಪ ಜನ ಅಲ್ಲೇ ವೀಡೌಟ್ ಆಗ್ತಾರೆ. ಇವನ್ ನಾನು ಒಂದು UPSC ಎಕ್ಸಾಮಿನೇಷನ್ ಬಗ್ಗೆ ಹೇಳೋದಾದರೆ ಸುಮಾರು 15 ಲಕ್ಷದಿಂದ 20 ಲಕ್ಷ ಜನ ರಿಜಿಸ್ಟರ್ ಮಾಡ್ಕೋತಾರೆ. ಬಟ್ ಎಕ್ಸಾಮ್ಗೆ ಕೊಡೋದು ಬರೀ ಒಂದು 50% ಜನ. ಯಾಕಂದರೆ ಇನ್ನು 50% ಜನರಿಗೆ ಹೆದರಿಕೆ, ನಂದು ಪ್ರಿಪ್ರೇಷನ್ನೇ ಆಗಿಲ್ಲ ಅಂತ ಹೇಳಿಬಿಟ್ಟು ಎಕ್ಸಾಮೇ ಬರೆಯಲ್ಲ, ನಂದು ಅಟೆಂಪ್ಟ್ ಹೋಗ್ಬಿಡುತ್ತೆ ಅಥವಾ ಓದಿಲ್ಲ ಅಂತ. ಸೊ 50% ಜನ ಹಾಗೆ ವೀಡೌಟ್ ಆಗ್ತಾರೆ. ಇನ್ನು 50% ಜನ ಬರೆದಿರೋದ್ರಲ್ಲಿ ಸುಮಾರು ಒಂದು 13,000 ಜನರಿಗೆ ಮಾತ್ರ ಒಂದು ಮೇನ್ಸ್ಗೆ ಕಾಲ್ ಬರುತ್ತೆ. ಸೊ ಒಂದು 15ರಲ್ಲಿ ಒಂದು 7.5 ಲಕ್ಷ ಅಂದ್ಕೊಳ್ಳಿ, 7.5 ಲಕ್ಷದಲ್ಲಿ ಒಂದು 13,000 ಜನರಿಗೆ ಮೇನ್ಸ್ ಎಕ್ಸಾಮಿನೇಷನ್ ಪ್ರಿಲಿಮ್ ಪಾಸ್ ಆಗ್ತಾರೆ, ಮೇನ್ ಎಕ್ಸಾಮಿನೇಷನ್ ಬರ್ತಾರೆ. ಮತ್ತು ಅದೇ ಆ 13,000 ಜನರಲ್ಲಿ ಇಂಟರ್ವ್ಯೂ ಕಾಲ್ ಬರೋದು ಮತ್ತೆ ಬರೀ 2,500 ಜನ, 1:2.5, 2,500 ಜನ. ಆ 2,500 ಜನದಲ್ಲಿ ಫೈನಲ್ ಏನು ರ್ಯಾಂಕ್ ಕೊಡ್ತಾರೆ ಅದು ಒಂದು 1,000 ಜನರಿಗೆ ರ್ಯಾಂಕ್ ಸಿಗುತ್ತೆ. ಅಗೇನ್ ಆ ರ್ಯಾಂಕ್ಗಳಲ್ಲಿ ಯಾರು ಮೊದಲಿಗೆ 150 ಅದು ಎಲ್ಲ ಬರ್ತಾರೆ, ಫಸ್ಟ್ ಆಪ್ಷನ್ IAS ಕೊಟ್ಟಿರ್ತಾರೆ, ಆಮೇಲೆ IPS, ಮತ್ತೆ 150 IPS, ಆಮೇಲೆ ಜೊತೆಗೆ ಒಬ್ಬೊಬ್ಬರಿಗೆ ಫಾರಿನ್ ಸರ್ವಿಸ್ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅದು ಕೊಡ್ತಾರೆ, ಆಮೇಲೆ IRS, ರೈಲ್ವೇಸು, ಆ ಥರ. ಸೊ ಬೇರೆ ಬೇರೆದು. ಸೊ ನೋಡಿ 15 ಲಕ್ಷ ಜನ ಆಗಿ ಕೊನೆಗೆ ಉಳಿದಿರೋದು 1,000 ಜನ. ಸೊ ಅದೇ ಇದರಲ್ಲಿ ಈಗೇನು ಯಾವುದೇ ನೀವು ಯಾವುದೇ ಎಕ್ಸಾಮ್ ದೊಡ್ಡದು ಅಥವಾ ಚಿಕ್ಕದು ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ನಾನು IAS ಎಕ್ಸಾಮಿನೇಷನ್ಗೆ ಓದೋವಾಗ ಇವನ್ ನಾನು ಬ್ಯಾಂಕಿಂಗ್ ಎಕ್ಸಾಮಿನೇಷನ್ನು ಕೊಟ್ಟಿದ್ದೆ, KS ಎಕ್ಸಾಮಿನೇಷನ್ನು ಕೊಟ್ಟಿದ್ದೆ, ಇವನ್ PDO ಎಕ್ಸಾಮಿನೇಷನ್ನು ಕೂಡ ಬರೆದಿದ್ದೆ. ಯಾಕಂದರೆ ಎಷ್ಟು ಎಕ್ಸಾಮ್ಗಳನ್ನು ನೀವು ಬರೀತೀರಿ ಅಷ್ಟು ನಿಮ್ಮದು ಪ್ರಿಪ್ರೇಷನ್ ಲೆವೆಲ್ ಚೆನ್ನಾಗಿರುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿರುತ್ತೆ. ಸೊ ನಿಮ್ಮ ಗುರಿ ಯಾವಾಗಲೂ ದೊಡ್ಡದು ಇರಬೇಕು. ಆ ಗುರಿ ದೊಡ್ಡದಿದೆ ಅಂತ ಹೇಳಿಬಿಟ್ಟು ಬಟ್ ಸಣ್ಣ ಸಣ್ಣ ಹುದ್ದೆಗಳದ್ದು ಏನು ಎಕ್ಸಾಮಿನೇಷನ್ ಇರುತ್ತಲ್ಲ ಅದನ್ನು ನೀವು ಕಡೆಗಣಿಸೋಕ್ಕೆ ಹೋಗಬೇಡಿ. ಯಾವುದೇ ಕರ್ನಾಟಕ ಸರ್ಕಾರ ಯಾವುದೇ ಹುದ್ದೆ ಕರೀಲಿ, KPSC ಯಾವುದೇ ಹುದ್ದೆ ಕರೀಲಿ ಅಥವಾ ಭಾರತ ಸರ್ಕಾರ ಯಾವುದೇ ಹುದ್ದೆ ಕರೀಲಿ, ಹುದ್ದೆ ಸಣ್ಣದು ಚಿಕ್ಕದು ಅಂತ ಅಂದ್ಕೊಳ್ದೇನೆ ಪ್ರತಿಯೊಂದು, ಯಾಕಂದರೆ ಈಗ ಎಕ್ಸಾಮಿನೇಷನ್ ಫೀ ಬರೀ ಒಂದು 50 ರೂಪಾಯಿ ಅಥವಾ 100 ರೂಪಾಯಿ ಮಾತ್ರ ಇರುತ್ತೆ. ಆಮೇಲೆ UPSCಯಲ್ಲಿ ಅಂತೂ ಮಹಿಳೆಯರಿಗೆ ಉಚಿತವಾಗಿ ಇದೆ. ಗಂಡು ಮಕ್ಕಳಿಗೆ ಮಾತ್ರ 50 ರೂಪಾಯಿ ಅಥವಾ 100 ರೂಪಾಯಿ ಇರ್ಬೋದು, ಹೆಣ್ಮಕ್ಳಿಗೆ ಉಚಿತವಾಗಿದೆ. ಸೊ ರಿಸಲ್ಟನ್ನು ಬಿಟ್ಟುಬಿಡಿ, ಬಟ್ ಪ್ರತಿಯೊಂದು ಎಕ್ಸಾಮನ್ನು ತಾವು ಬರೀಬೇಕು. ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಬರೆದು ತಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆಮೇಲೆ ಎಕ್ಸಾಮಿನೇಷನ್ಗಿಂತ ಮುಂಚೆ ಒಬ್ಬೊಬ್ರು ಏನಂದರೆ ಪ್ರತಿದಿನ 10 ಗಂಟೆ 12 ಗಂಟೆ ಓದ್ತೀರಿ, ಬಟ್ ಒಂದೂ ಮಾಕ್ ಎಕ್ಸಾಮಿನೇಷನ್ ತೊಗೊಳ್ಳಲ್ಲ. ಡೈರೆಕ್ಟಾಗಿ ಅದೇನೋ ಸ್ವಲ್ಪ ಹೆದರಿಕೆ ಹಿಂಜರಿಕೆ ಇರುತ್ತೆ, ಮಾಕ್ ಎಕ್ಸಾಮಿನೇಷನ್ ಮಾಡಲ್ಲ, ನಾನು ಡೈರೆಕ್ಟ್ ಎಕ್ಸಾಮಿನೇಷನಲ್ಲಿ ಹೋಗಿ ಬರೀತೀನಿ ಅಂತ. ಬಟ್ ಯಾರು ಈ ಥರ ಮಾಡ್ತೀರೋ ಅವ್ರ ಎಕ್ಸಾಮಿನೇಷನಲ್ಲಿ ಸರಿಯಾಗಿ ಆ ಟೆನ್ಷನ್ಗೆ ಆ ಪ್ರೆಷರ್ಗೆ
ನೀವು ಹೆಚ್ಚಿನ ಸಂಖ್ಯೆಗಳಲ್ಲಿ ಉತ್ತರಗಳನ್ನು ಬರೆಯೋದಕ್ಕಾಗಲ್ಲ. ಸೊ ಅದಕ್ಕೆ ನೀವು ಯಾವುದೇ ಒಂದು ಎಕ್ಸಾಮಿನೇಷನ್ ಇತ್ತಂದರೆ ಆ ಎಕ್ಸಾಮಿನೇಷನ್ದು ಕಳೆದ 10 ವರ್ಷದ ಎಲ್ಲ ಪೇಪರ್ಗಳನ್ನು ನೀವು ಸಾಲ್ವ್ ಮಾಡಿರಬೇಕು. ಬರೀ ಸುಮ್ಮನೆ ಸಾಲ್ವ್ ಮಾಡೋದಲ್ಲ, ಇವನ್ ಒಂದು ಟೈಮ್ ಹಚ್ಚಿ ಆ 3 ಗಂಟೆಗಳಲ್ಲಿ ಆ ಎಕ್ಸಾಮಿನೇಷನ್ ಇತ್ತಂದರೆ ಆ 3 ಗಂಟೆಗಳದ್ದು ಕ್ಲಾಕ್ ಹಾಕಿ ಆ 3 ಗಂಟೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡ್ತೀರಿ, ಅದು ಇಂಪಾರ್ಟೆಂಟ್. ಕಡಿಮೆ ಆಗಬಹುದು, ಅದಾದ ಮೇಲೆ ಮತ್ತೆ ಆನ್ಸರ್ ಕೀ ಚೆಕ್ ಮಾಡಿ ಯಾವುದು ತಪ್ಪಾಯಿತು, ಯಾಕೆ ತಪ್ಪಾಯಿತು, ಅದನ್ನು ಯಾವುದು ಮಾಡೋಕ್ಕಾಗಲಿಲ್ಲ, ಆಮೇಲೆ ಅದ್ರ ಮೇಲೆ ಮತ್ತೆ ನೀವು ಅದನ್ನು ಅನಲೈಸ್ ಮಾಡಿ. ಪ್ರತಿ ವಾರ ಪ್ರತಿ ಸಂಡೇ ನೀವು ಯಾವ ಎಕ್ಸಾಮಿನೇಷನ್ಗೆ ಓದ್ತಾ ಇದ್ದೀರಿ ಅದರದ್ದೊಂದು ಮಾಕ್ ಎಕ್ಸಾಮಿನೇಷನ್ ಕಡ್ಡಾಯವಾಗಿ ತಗೋಬೇಕು. ಇದರಲ್ಲಿ ಸಕ್ಸಸ್ ರೇಷಿಯೋ ಯಾರು ಜಾಸ್ತಿ ಮಾಕ್ ಎಕ್ಸಾಮಿನೇಷನ್ ಬರೆದಿರ್ತಾರೆ ಅವ್ರದ್ದೇ ಪಾಸ್ ಆಗ್ತಾರೆ. ಇವನ್ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರಬಹುದು ಅಥವಾ ಸಬ್ಜೆಕ್ಟಿವ್ ಕ್ವಶನ್ಸ್ ಆಗಿರ್ಬೋದು. ಇವನ್ ಇದು ಏನಂದರೆ IAS ಎಕ್ಸಾಮಿನೇಷನ್ನು ಆಯಿತು, KS ಎಕ್ಸಾಮಿನೇಷನ್ನು ಆಯಿತು, ಅಥವಾ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಅಥವಾ ಎನಿ ಎಕ್ಸಾಮಿನೇಷನ್, ಎಲ್ಲದರಲ್ಲಿನೂ ಸಕ್ಸಸ್ ಸೂತ್ರ ಏನಿದೆಯಲ್ಲ ಒಂದೇ ಇದೆ. ಕಡ್ಡಾಯವಾಗಿ ಮಾಕ್ ಎಕ್ಸಾಮಿನೇಷನ್ ತಾವು ಕೊಡಲೇಬೇಕಾಗತ್ತೆ. ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ರಿವಿಷನ್. ಓದೋದು ಇಷ್ಟು ಪುಸ್ತಕಗಳು ಇದೆ ಅಂತ ಹೇಳಿಬಿಟ್ಟು ಎಲ್ಲ ಪುಸ್ತಕಗಳನ್ನು ತಂದೆ ತಾಯಿ ದುಡ್ಡು ಕೊಡ್ತಾ ಇದ್ದಾರೆ, ಅದು ಪುಸ್ತಕ ಕೊಡೋದು ಅಥವಾ ಇನ್ನೊಬ್ರು ಯಾರೋ ಫ್ರೆಂಡ್ ಕೊಟ್ಟರೆ ಎಲ್ಲ ಪುಸ್ತಕ ಎಲ್ಲ ಪುಸ್ತಕಗಳನ್ನು ಇಟ್ಕೊಂಡು ಎಲ್ಲನೂ ಅರ್ಧಂಬರ್ಧ ಓದಿ, ಬಟ್ ಆಮೇಲೆ ಎಕ್ಸಾಮಿನೇಷನಲ್ಲಿ ಏನೂ ನೆನಪಿರಲ್ಲ. ಸೊ ಅದಕ್ಕೆ ಯಾವುದು ಮೇನ್ ಪುಸ್ತಕ ಇದೆ ಪುಸ್ತಕಗಳನ್ನು ಲಿಮಿಟ್ ಮಾಡ್ಕೋಬೇಕು. ಲಿಮಿಟ್ ಮಾಡಿ ಅದನ್ನು ಓದಿ ಅದನ್ನು 4 ಸತಿ ತಾವು ಓದಬೇಕಾಗತ್ತೆ. ಓದಿ ಅದರದ್ದು ಮಾರ್ಕ್ ಮಾಡ್ಕೋಬೇಕು ಚೆನ್ನಾಗಿ. ಆಮೇಲೆ ನೋಟ್ಸ್ ಮಾಡ್ಕೋಬೇಕು. ಆ ನೋಟ್ಸ್ ಮಾಡಿಕೊಂಡು ನೀವೇನು ನೋಟ್ಸ್ ಮಾಡಿರ್ತೀರಿ ಅದನ್ನು ಎಕ್ಸಾಮಿನೇಷನ್ ಹಿಂದಿನ ದಿನ ಅದನ್ನು ಕಡ್ಡಾಯವಾಗಿ ರಿವೈಸ್ ಮಾಡಬೇಕು. ಯಾಕಂದರೆ ಯಾವುದು ನೀವು ನೋಟ್ಸ್ ಮಾಡ್ಕೊಳ್ಳಲ್ಲ ನೆನಪಿರಲ್ಲ, ಯಾವುದು ಅಂಡರ್ಲೈನ್ ಮಾಡಿ, ಯಾಕಂದರೆ ಇಡೀ ನೀವು 10-20 ಪುಸ್ತಕ 10-20 ಪುಸ್ತಕ ಹಿಂದಿನ ದಿನ ಓದ್ತೀನಿ ಅಥವಾ ಲಾಸ್ಟ್ ರಿವಿಷನ್ 2-3 ಡೇಸಲ್ಲಿ ಓದ್ತೀನಿ ಅಂದರೆ ಅಸಾಧ್ಯ ಅದು. ಸೊ ಅದಕ್ಕೆ ಯಾವುದು ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಅಂಡರ್ಲೈನ್ ಮಾಡಿಬಿಟ್ಟಿದ್ರೆ ರಿವಿಷನ್ಗೆ ಬರೀ ಅಂಡರ್ಲೈನ್ ಮಾಡಿರೋದನ್ನು ಮಾತ್ರ ಓದಿದ್ರೆ ನಿಮ್ಮದು ಸಿಲೆಬಸ್ ಕವರ್ ಆಗುತ್ತೆ. ನೋಟ್ಸ್ ಮಾಡ್ಕೊಂಡಿರ್ತೀರಿ, ಬರೀ ನೋಟ್ಸನ್ನು ಓದಿದರೆ ಅದು ನಿಮಗೆ ಕವರ್ ಆಗುತ್ತೆ. ಸೊ ಈ ರೀತಿಯಾಗಿ ತಾವು ಮಲ್ಟಿಪಲ್ ಟೈಮ್ ಮಿನಿಮಮ್ 4-5-6 ಸತಿ ಯಾರು ರಿವಿಷನ್ ಮಾಡ್ತಾರೆ ಅವರೇ ಪಾಸ್ ಆಗ್ತಾರೆ. ಯಾರು ಮಲ್ಟಿಪಲ್ ಟೈಮ್ ಮಾಕ್ ಎಕ್ಸಾಮ್ ಕೊಡ್ತಾರೆ ಇದೆಲ್ಲ ಏನು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಏನು ನಾನು ಫಾಲೋ ಮಾಡಿರೋದು, ನನ್ನ ಜೊತೆಗೆ ನಮ್ಮ ಸ್ನೇಹಿತರು ಯಾರ್ಯಾರು ಪಾಸ್ ಆಗಿದ್ದಾರಲ್ಲ ಎಕ್ಸಾಮಿನೇಷನ್, RBI ಎಕ್ಸಾಮಿನೇಷನ್ನು, ಬೇರೆ ಬೇರೆ ಎಲ್ಲ ಎಕ್ಸಾಮಿನೇಷನ್, ಅವರ ಬಗ್ಗೆ ಅವರು ಏನು ಮಾಡಿದ್ದಾರೆ ಅದನ್ನು ನಾನು ಹೇಳಿ. ಯಾಕಂದ್ರೆ ನಾನು ನೂರಾರು ಜನ ನೋಡಿದ್ದೀನಿ. ನನ್ನ ಜೊತೆ ಕೆಲವು ಇದ್ದವರು ಎಷ್ಟೊಂದು ಸತಿ ಎಕ್ಸಾಮ್ ಬರೆದ್ರು ಬಟ್ ಆಗಲೇ ಇಲ್ಲ. ಬಟ್ ಯಾರ್ದು ಆಗಿದೆ ಆ ಒಂದು ಸಕ್ಸಸ್ ಸೂತ್ರವನ್ನು ನಾನು ಹೇಳ್ತಾ ಅದನ್ನು ನೀವು ಕೂಡ ಪಾಲನೆ ಮಾಡಿದರೆ ನಿಮಗೆ ಆ ಒಂದು ಎಕ್ಸಾಮಿನೇಷನ್ ಪಾಸ್ ಆಗೋದರಲ್ಲಿ ಹುದ್ದೆ ಗಳಿಸೋದ್ರಲ್ಲಿ ತುಂಬ ಅನುಕೂಲ ಆಗುತ್ತೆ. ಇವು ವೆರಿ ಇಂಪಾರ್ಟೆಂಟ್. ಆಮೇಲೆ ಪ್ರತಿದಿನ ನೀವು ಏನು ಓದ್ತಾರೆ ನಿಮ್ಮದೇನು ಗುರಿ ಇರುತ್ತಲ್ಲ ನೀವು ನಿಮ್ಮ ಪುಸ್ತಕದಲ್ಲಿ ಬರ್ಕೊಂಡು ಬಿಡಬೇಕು. ಏನೇ ನಿಮ್ಮದು ಟಾರ್ಗೆಟ್ ಇರಲಿ, ಈ ಎಕ್ಸಾಮ್ ಬ್ಯಾಂಕ್ ಎಕ್ಸಾಮಿನೇಷನ್ನ ಯಾವ ಬ್ಯಾಂಕ್ RBI ಅಥವಾ ಯಾವುದು IBPS ಅಂತ ಇದೆ, ಯಾವ ಎಕ್ಸಾಮಿನೇಷನ್ ಇದೆ ಅದು ನಿಮ್ಮ ಪುಸ್ತಕದಲ್ಲಿ ಬರೆದು ಪ್ರತಿದಿನ ಅದರ ಮೇಲೆ ತಾವು ಪರಿಶ್ರಮವನ್ನು ತಾವು ಮಾಡಬೇಕಾಗತ್ತೆ. ಆಮೇಲೆ ಪರಿಶ್ರಮಕ್ಕೆ ಹಾರ್ಡ್ ವರ್ಕ್ ಈಸ್ ದ ಪಿಲ್ಲರ್ ಆಫ್ ಸಕ್ಸಸ್. ಹಾರ್ಡ್ ವರ್ಕ್ ಬಿಟ್ಟು ಬೇರೆ ಏನೂ ಕೂಡ ನಿಮಗೆ ಬೇಕಾಗಿಲ್ಲ. ನೀವು ಒಂದು ಪರಿಶ್ರಮ ಮಾಡಿದರೆ ಖಂಡಿತವಾಗಿ ಯಾವುದೇ ಎಂಥದೇ ದೊಡ್ಡ ಎಕ್ಸಾಮಿನೇಷನ್ ಇರಲಿ ಅದನ್ನು ಈಸಿಯಾಗಿ ತಾವು ಅದನ್ನು ಮಾಡ್ಬೋದು. ಯಾರಿಗಾದರೂ ಇನ್ಫೀರಿಯರ್ ನನಗಾಗಲ್ಲ ಆ ಥರ ಎಲ್ಲ ಸುಳ್ಳು. ತುಂಬ ನಾನು ಹೇಳಿದ ಓಪನ್ ಯೂನಿವರ್ಸಿಟಿಯಲ್ಲಿ ಓದಿದವರು IAS ಪಾಸ್ ಆಗಿದ್ದಾರೆ. ಸೊ ಡಿಗ್ರಿ ಮಹತ್ವ ಅಲ್ಲ, ಇಲ್ಲಿವರೆಗೂ ನೀವು ಏನು ಓದಿದ್ದೀರಿ ಅದು ಮಹತ್ವನೇ ಅಲ್ಲ. ಆ್ಯಕ್ಚುಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಪ್ರಿಪರೇಷನ್ ಇಸ್ ಟೋಟಲಿ ಡಿಫ್ರೆಂಟ್. ನೀವು ಏನೇ ಓದಿರಬಹುದು, ಗ್ರ್ಯಾಜುಯೇಷನ್ನು, ಪೋಸ್ಟ್ ಗ್ರ್ಯಾಜುಯೇಷನ್, PhD ಮಾಡಿರಬಹುದು, ಬಟ್ ಅದೇ PhD ಮಾಡಿರೋರು ಅದೇ ಸಬ್ಜೆಕ್ಟ್ ಕೊಡಿ ಅವ್ರು ಪಾಸ್ ಆಗಲ್ಲ. ಯಾಕಂದರೆ PhDಯಲ್ಲಿ ಸಿಕ್ಕಾಪಟ್ಟೆ ಓದಿರ್ತಾರೆ, ಅವರಿಗೆ ಹೇಗೆ ಸಂಕ್ಷಿಪ್ತವಾಗಿ ಆ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಅದೇ ಟೈಮಲ್ಲಿ ಎಷ್ಟು ಬರೀಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ. ಅವರು ಅದೇ ಸಬ್ಜೆಕ್ಟಲ್ಲಿ ಅವರೇ ಪಾಸ್ ಆಗ್ತಾರೆ. ಬಟ್ ಆ ಸಬ್ಜೆಕ್ಟು ಗ್ರ್ಯಾಜುಯೇಷನ್ನು ತೊಗೊಂಡಿರಲ್ಲ, ಪೋಸ್ಟ್ ಗ್ರ್ಯಾಜುಯೇಷನ್ನು ತೊಗೊಂಡಿರಲ್ಲ, ಯಾರು ಓದಿರ್ತಾರಲ್ಲ ಅವರು ಅದರಲ್ಲಿ ಪಾಸ್ ಆಗ್ತಾರೆ. ಸೊ ಸಾಕಷ್ಟು ಜನ ನಾನು NIT ಅಲಹಾಬಾದಲ್ಲಿ ಓದಿದ್ದು, ಇಂಜಿನಿಯರಿಂಗಲ್ಲಿ ಓದಿರೋದು, ಬಟ್ ನಾನು ಸಬ್ಜೆಕ್ಟ್ ತೊಗೊಂಡಿರೋದು ಯಾವುದು ಅಗೇನ್ ಕನ್ನಡ ಸಾಹಿತ್ಯ ಮತ್ತು
ಸಾರ್ವಜನಿಕ ಆಡಳಿತ. ಆವಾಗ 2011 ನಂದು IAS ಪೇಪರಲ್ಲಿ ಮೊದಲು ನಾನು ಜಾಗ್ರಫಿ ತೊಗೊಂಡೆ, ಬಟ್ ಜಾಗ್ರಫಿ ಒಂದು ಅಟೆಂಪ್ಟಲ್ಲಿ ಆಗಲಿಲ್ಲ, ಜಾಗ್ರಫಿ ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಕನ್ನಡ ಸಾಹಿತ್ಯಕ್ಕೆ ಸ್ವಿಚ್ ಮಾಡಿದೆ. ಸೊ ಕನ್ನಡ ಸಾಹಿತ್ಯ ನಾನೇನು ಜಾಸ್ತಿ ಓದಿಲ್ಲ, ನಾನು ಕನ್ನಡ ಮಾಧ್ಯಮದಲ್ಲಿ ಓದ್ದವನು. ಸೊ ಆ ಕಾನ್ಫಿಡೆನ್ಸು SSLCಯಲ್ಲಿ ಕನ್ನಡದಲ್ಲಿ 100 ಔಟ್ ಆಫ್ 100 ಬಂದಿತ್ತು, ಅದು ಕಾನ್ಫಿಡೆನ್ಸು. ನಾವು ಓದಿರೋದು ಬಿಜಾಪುರ ಜಿಲ್ಲೆಯಲ್ಲಿ, ಅಲ್ಲಿ ಇಂಗ್ಲೀಷ್ SSLCವರೆಗಾದ್ರೂ ಇಂಗ್ಲೀಷಲ್ಲಿ ಯಾರೂ ಮಾತಾಡ್ತಾ ಇರಲಿಲ್ಲ ಸ್ಕೂಲಲ್ಲಿ. ಆಮೇಲೆ PUCಗೆ ಬಂದಮೇಲೆ ಅಲ್ಲಿ ಇಂಗ್ಲೀಷಲ್ಲಿ ಮಾತಾಡೋದು ಕಲ್ತಿರೋದು, PUCಯಲ್ಲಿ ನಾವು ಇಂಗ್ಲೀಷಲ್ಲಿ ಮಾತಾಡೋದು ಕಲ್ತಿರೋದು. ಸೊ ಆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ತಮ್ಮಲ್ಲಿ ಇರಬಾರ್ದು. ಬಹಳ ಜನ ಎಲ್ಲಿ ನೀವು ಫೇಲ್ ಆಗ್ತೀರಂದರೆ ನನ್ನ ಕಡೆ ಆಗಲ್ಲ, ಅಲ್ಲೇ ನಿಮ್ಮದು 50% ಫೇಲ್ ಆಗಿಬಿಡ್ತೀರಿ. ಯಾವುದು ಆಗಲ್ಲ ಅನ್ನೋದು ಯಾವುದೂ ಇಲ್ಲ, ಎಲ್ಲನೂ 100% ಮಾಡಬಹುದಾಗಿದೆ. ಸೊ ಅದನ್ನು ತಾವು ಒಂದು ಪರಿಶ್ರಮ ಇಟ್ಟು ಮಾಡಬೇಕಾಗುತ್ತೆ. ಮತ್ತು ಬರೀ ಪರಿಶ್ರಮ ಮಾಡಿದರೆ ಆಗಲ್ಲ, ಒಂದು ಏಕಾಗ್ರಚಿತ್ತ, ಕಾನ್ಸಂಟ್ರೇಷನ್ ಮತ್ತು ಫೋಕಸ್ ಇರಬೇಕು. ಒಂದು ದಿನ ಈ ಎಕ್ಸಾಮು, ಒಂದಿನ ಇನ್ನೊಂದು ಯಾವುದೋ ಎಕ್ಸಾಮು, ಆ ಥರ ನೀವು ಫಿಕಲ್ ಮೈಂಡೆಡ್ ಇರಬಾರ್ದು. ನಿಮ್ದು ಏನು ಗುರಿ ಇದೆ ಆ ಗುರಿ ತಲುಪೋವರೆಗೂ ಕೂಡ ಅದರ ಬಗ್ಗೆ ತಾವು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಯಾಕಂದರೆ ಒಂದು 6 ತಿಂಗಳು ನಾನು ಏನೋ ಮಾಡಿದೆ, ಇನ್ನೊಂದು 6 ತಿಂಗಳು ಮತ್ತೊಂದು ಯಾರೋ ಹೇಳಿದ್ರು ಅದನ್ನು ಮಾಡಿದೆ ಅಂದರೆ ಆಗಲ್ಲ. ಸೊ ಕನ್ಸಿಸ್ಟೆಂಟಾಗಿ ಪ್ರತಿದಿನ ನಿಮ್ಮದೇನು ಗುರಿ ಇದೆ ಆ ಗುರಿ ತಲುಪೋವರೆಗೂ ಅದರ ಬಗ್ಗೆನೇ ತಾವು ಮಾಡಬೇಕಾಗತ್ತೆ. ಮತ್ತು ಇನ್ನೊಂದು ಎಲ್ಲರಿಗಿಂತ ಇಂಪಾರ್ಟೆಂಟ್ ಅಂದರೆ ಇಚ್ಛಾಶಕ್ತಿ. ತಮ್ಮದೇನು ಇಚ್ಛಾಶಕ್ತಿ ಇದೆ, ಎಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಮಾಡು. ಯಾಕಂದರೆ ಯಾವುದು ಸಬ್ಜೆಕ್ಟ್ ಇಂಟ್ರೆಸ್ಟ್ ಇರಲ್ಲ ಆ ಸಬ್ಜೆಕ್ಟಲ್ಲಿ ನೀವು ಎಷ್ಟೇ 10 ಗಂಟೆ ಮಾಡಿದ್ರೂ ಅದು ನಿಮಗೆ ಇಷ್ಟ ಇರಲ್ಲ, ಅದು ನಿಮ್ಮ ತಲೆಗೆ ಹೋಗಲ್ಲ, ಔಟ್ಪುಟ್ ಬರಲ್ಲ. ಸೊ ಯಾವುದು ಸಬ್ಜೆಕ್ಟ್ ನಿಮಗೆ ಇಂಟ್ರೆಸ್ಟ್ ಇದೆ ಆ ಸಬ್ಜೆಕ್ಟ್ಗಳನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಆ ಇಚ್ಛಾಶಕ್ತಿ ಇರೋ ಫೀಲ್ಡ್ಗಳಲ್ಲಿ ತಾವು ಹೋದರೆ ಒಳ್ಳೆಯದು ಅಂತ ನಾನು ಸಲಹೆಯನ್ನು ಕೊಡ್ತೇನೆ. ಮತ್ತು ಒಂದು ಡಿಸಿಪ್ಲಿನ್ ಇರಬೇಕು. ಡಿಸಿಪ್ಲಿನ್ ಇಲ್ಲ ಅಂದರೆ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಸ್ ಆಗೋದಕ್ಕೆ ಅಸಾಧ್ಯ ಆಗುತ್ತೆ. ಆಮೇಲೆ ಯಾಕಂದರೆ ನೋಡಿ, ಹಾಗೆ ನಾನು ಫಸ್ಟ್ ಹೇಳಿದ್ದು ಕಾಂಪಿಟೇಷನ್, ಲಕ್ಷಾಂತರ ಜನಗಳಲ್ಲಿ ಬರೀ ಕೇವಲ 100 ಸಾವಿರಾರು ಜನ ಪಾಸ್ ಆಗೋದು. ಸೊ ನೀವು ಯಾವಾಗಲೂ ಏನು ಯೋಚನೆ ಮಾಡಬೇಕು ಅಂದರೆ, ಈಗ ನೀವೇನಾದರೂ ಮೂವಿ ನೋಡೋಕ್ಕೆ ಹೋಗಿದ್ದೀರಾ ಅಥವಾ ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಟ್ರಿಪ್ಗೆ ಹೋಗಿದ್ದೀರಾ, ಅವಾಗ ಜಸ್ಟ್ ಕಣ್ಮುಚ್ಚಿ ಯೋಚನೆ ಮಾಡಿ, ನೀವು ಈ ಎಕ್ಸಾಮಿನೇಷನ್ ಬರೀಬೇಕು, ಈ ಎಕ್ಸಾಮಿನೇಷನ್ ಪಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ. ಬಟ್ ಅದೇ ಎಕ್ಸಾಮಿನೇಷನ್ ಬರೆಯೋರು ಈ ಟೈಮಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ. ಸೊ ಜಸ್ಟ್ ಕಣ್ಣು ಮುಚ್ಕೊಂಡು ನೋಡಿ, ನನ್ನ ಗುರಿ ಇದು ಇದೆ, ಈ ಗುರಿ ನಾನು ಪಾಸ್ ಆಗಬೇಕು ಅಂದರೆ ನಾನು ಮೂವಿ ನೋಡೋಕ್ಕೆ ಬಂದಿದ್ದೀನಿ. ಬಟ್ ಈ ಸಮಯದಲ್ಲಿ ಬೇರೆದವ್ರು ಏನು ಮಾಡ್ತಾರೆ, ಯಾಕಂದ್ರೆ ಲಕ್ಷಾಂತರ ಜನ ಬೇರೆದವ್ರು ಇದ್ದಾರೆ, ಆ ಲಕ್ಷಾಂತರ ಜನ ತೆಗೆದುಬಿಡಿ, ಒಂದು 50% ಜನ ಅದೇ ಥರ ಟೈಮ್ ಪಾಸ್ ಮಾಡ್ತಾರೆ. ಇನ್ನು 50% ಅಂದರೆ ಇನ್ನೊಂದು 50,000 ಜನ ಅದೇ ಟೈಮಲ್ಲಿ ಕೂತು ತಮ್ಮ ರೂಮನ್ನು ಎಲ್ಲ ಬಾಗಿಲು ಹಾಕ್ಕೊಂಡು ಓದ್ತಾ ಇದ್ದಾರಾ? ಇನ್ನು 50,000 ಜನ ಓದ್ತಾ ಇದ್ದಾರಾ? ಅವರು ಓದ್ತಾ ಇರೋವಾಗ ತಾವೇನು ಮಾಡ್ತಾಯಿದ್ದೀರಿ? ಮೂವಿ ನೋಡ್ತಾ ಇದ್ದೀರಿ ಅಥವಾ ಯಾವುದೋ ಟ್ರಿಪ್ ಮಾಡ್ತಾಯಿದ್ದೀರಿ. ಸೊ ಯಾರು ಪಾಸ್ ಆಗ್ತಾರೆ? ಬಾಗಿಲು ಹಾಕ್ಕೊಂಡು ಕೂತ್ಕೊಂಡು ಓದೋರು ಪಾಸ್ ಆಗ್ತಾರಾ ಅಥವಾ ಈ ಥರ ಮೂವಿ ಹೋಗೋರು ಅಥವಾ ಟೈಮ್ ಪಾಸ್ ಮಾಡೋರು? ಸೊ ಈ ತರಹದ್ದು ಯಾವಾಗಲೂ ಕೂಡ ಯಾವಾಗ ಆಗುತ್ತೆ, ಕಣ್ಣು ಮುಚ್ಚಿ ಈ ಎಕ್ಸಾಮ್ ಪಾಸ್ ಮಾಡಬೇಕಂದ್ರೆ ನಾನೇನು ಮಾಡಬೇಕು, ನಾನು ಈಗ ಏನು ಮಾಡ್ತಾಯಿದ್ದೀನಿ, ಅಥವಾ ನೀವು ಓದದೇ ಇರೋ ಟೈಮಲ್ಲಿ ನಿಮ್ಮ ಯಾಕಂದರೆ ಯು ಹ್ಯಾವ್ ಟು ಬಿ 1 ನಾಚ್ ಅಹೆಡ್ ಆಫ್ ಅದರ್ಸ್. ಆವಾಗ ತಾನೇ ತಾವು ಪಾಸ್ ಆಗೋದು. ಏನೋ ಒಂದು 100 ಸೀಟ್ ಇದಾವಂದರೆ ಯು ಹ್ಯಾವ್ ಟು ಬಿ ಇನ್ 100 ಅಂದರೆ ಓನ್ಲಿ ದ 100 ಶುಡ್ ಬಿ ಈಕ್ವಲ್ ಟು ಯು. ಬೇರೆ ಏನೋ ಸಾವಿರಾರು ಜನ ಅವ್ರಿಗಿಂತ ಯು ಶುಡ್ ಬಿ 1 ಸ್ಟೆಪ್ ಅಹೆಡ್. ಸೊ ಅವ್ರಿಗಿಂತ ಜಾಸ್ತಿ ಓದಿರಬೇಕು, ಅವ್ರಿಗಿಂತ ಜಾಸ್ತಿ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿರಬೇಕು. ಸೊ ಬಟ್ ನೀವು ಓದದೇ ಇರೋ ಟೈಮಲ್ಲಿ ಅವ್ರು ಓದ್ತಾ ಇದ್ದಾರೆ. ಸೊ ದೇ ಆರ್ ಪುಟ್ಟಿಂಗ್ ಮೋರ್ ಎಫರ್ಟ್ಸ್ ದ್ಯಾನ್ ಯು. ಸೊ ಅವಾಗ ದೆನ್ ಯು ವಿಲ್ ಲೂಸ್ ಔಟ್. ಸೊ ಈ ತರಹದ್ದು ಯಾವಾಗಲೂ ನಿಮ್ಮ ಗುರಿ ಮೇಲೆ ಆ ಒಂದು ಕಣ್ಣಿತ್ತು ಅಂದರೆ ಸೊ ಯಾವಾಗಲೂ ಫೋಕಸ್ಡ್ ಆಗಿ ಇರ್ತೀರಿ. ಆ ಗುರಿ ತಲುಪೋ ಜಾಸ್ತಿ ದಿನ ಆಗಲ್ಲ. ನೀವು ಒಂದು ಸತಿ ಹುದ್ದೆ ತೊಗೊಂಡಾದ್ಮೇಲೆ ಯು ಕ್ಯಾನ್ ಎಂಜಾಯ್. ಗೌರ್ಮೆಂಟ್ ಹುದ್ದೆ ಒಳಗೆ ಹೋಗೋದು ತುಂಬ ಕಷ್ಟ.
ಒಳಗೆ ಹೋದ್ಮೇಲೆ ಹೊರಗೆ ಹೋಗೋದಂತೂ ಇನ್ನೂ ಕಷ್ಟ. ಹಾಂ, ಸೊ ಯಾರೂ ತೆಗಿಯೋಕ್ಕಾಗಲ್ಲ. ಹಾಂ, ಸೊ ಫಸ್ಟ್ ನೀವು ಒಳಗೆ ಬರೋದಕ್ಕೆ ಪ್ರಯತ್ನ ಮಾಡಿ, ಕಷ್ಟ ಇದೆ. ಬಟ್ ಒಳಗೆ ಬಂದ ಮೇಲೆ ಮುಗೀತು. ಆಮೇಲೆ ಯು ಕ್ಯಾನ್ ಆ್ಯಕ್ಚುಲಿ ಆಮೇಲೇನೂ ಪರಿಶ್ರಮ ಮಾಡಬೇಕಾಗಿರುತ್ತೆ, ಬಟ್ ಯು ವಿಲ್ ಸ್ಟಿಲ್ ಗೆಟ್ ಲಾಟ್ ಆಫ್ ಟೈಮ್ ಟು ಎಂಜಾಯ್ ವಾಟ್ ಎವರ್ ಯು ವಾಂಟ್ ಟು ಡೂ. ಯು ಕ್ಯಾನ್ ಡೂ ಇಟ್ ಆಫ್ಟರ್ವರ್ಡ್ಸ್ ಆಲ್ಸೋ. ಯಾವಾಗಲೂ ಹೀಗೆ ಮಾಡಿಬಿಡ್ತೀನಿ ಅಂತ ಅಲ್ಲ. ಸೊ ಯು ವಿಲ್ ಗೆಟ್ ಆ್ಯಂಡ್ ಯು ವಿಲ್ ಹ್ಯಾವ್ ಮೋರ್ ರಿಸೋರ್ಸಸ್ ದಟ್ ಟೈಮ್. ನಿಮಗೇನು ಲೈಫಲ್ಲಿ ನೀವು ಏನು ಮಾಡಬೇಕು ಅಂತ ಇದ್ದೀರಿ ಎಲ್ಲನೂ ನಿಮ್ಮ ಕನಸುಗಳು ನನಸಾಗುತ್ತೆ, ನಿಮ್ಮ ತಂದೆ ತಾಯಿಗಳ ಕನಸು ನನಸಾಗುತ್ತೆ, ಎಲ್ಲರದ್ದು ನನಸಾಗುತ್ತೆ. ಆ್ಯಂಡ್ ಯು ವಿಲ್ ಹ್ಯಾವ್ ಎ ವೆರಿ ವೆರಿ ಗುಡ್ ಲೈಫ್ ಇನ್ ದ ಸೊಸೈಟಿ. ಸೊ ಇಷ್ಟು ತಾವು ಏನು ಸೂತ್ರಗಳು ಇದೆ, ಒಂದು ಪರಿಶ್ರಮ, ಫೋಕಸ್, ಕಾನ್ಸಂಟ್ರೇಷನ್, ನಿಮ್ಮಲ್ಲಿ ಇಂಟ್ರೆಸ್ಟ್, ದೆನ್ ಕನ್ಸಿಸ್ಟೆನ್ಸಿ. ಸೊ ಇಷ್ಟನ್ನು ತಾವು ಇಟ್ಕೊಂಡು ತಾವು ಮಾಡಬೇಕು. ಮತ್ತು ಈ ತರಹದ್ದು ಒಂದು ತುಂಬ ಕಷ್ಟ ಇದೆಲ್ಲ ನೋಡಿ, ಏನು ಸನ್ಯಾಸಿ ಥರ ಪಾಸಾಗೋವರೆಗೂ ಸನ್ಯಾಸಿ ಥರ ಓದಬೇಕು, ಅದು ಕಷ್ಟ. ಸೊ ಅವಾಗ ನೀವು ಸನ್ಯಾಸಿ ಥರ ಇದ್ದು ಓದೋವಾಗ ಹಾಗೆ ನಿಮ್ಮ ಜೊತೆಗೆ ತುಂಬ ಯಾರು ಸ್ನೇಹಿತರು ಇರ್ತಾರಲ್ಲ ಅವರು ಇಂಪಾರ್ಟೆಂಟ್ ಆಗ್ತಾರೆ. ಹಾಂ, ಸೊ ಗುರಿಗಳು ಮ್ಯಾಚ್ ಆಗಬೇಕಾಗತ್ತೆ. ಆವಾಗ ಒಳ್ಳೆ ಸ್ನೇಹಿತರು ಮತ್ತು ಒಳ್ಳೆ ಪರಿಸರ ಕೂಡ ಇರಬೇಕಾಗುತ್ತೆ. ಯಾಕಂದರೆ ನಿಮ್ಮ ಪರಿಸರ ಏನು ಡಿಸ್ಟ್ರಾಕ್ಟ್ ಆಯಿತು ಅಂದರೆ ನೀವು ನಿಮ್ಮ ಗುರಿ ತಲುಪಕ್ಕಾಗಲ್ಲ. ಸೊ ಅದಕ್ಕೆ ನಿಮ್ಮ ಏನು ಗುರಿ ಇದೆ ಹಾಗೆ ನಿಮ್ಮ ಗೆಳೆಯ ಗೆಳತಿಯರದು ಅದೇ ಗುರಿ ಇರಬೇಕು. ಸೊ ಜೊತೆಗೆ ಒಬ್ಬರೇ ಮಾಡೋದು ತುಂಬ ಕಷ್ಟ ಆಗುತ್ತೆ, ಬಟ್ 3-4 ಜನ ಸೇರಿ ಎಲ್ಲ ಗುರಿ ಇರೋರು ಜೊತೆಗೆ ಮಾಡಿದರೆ ತುಂಬ ಈಸಿ. ಸೊ ಜೊತೆಗೆ ಮಾಡೋದು, ಜೊತೆಗೆ ನೋಟ್ಸ್ ಮಾಡೋದು, ಜೊತೆ ನೋಟ್ಸನ್ನು ಶೇರ್ ಮಾಡೋದು, ಅಥವಾ ಒಂದು ಚಾಪ್ಟರ್ ನೀವು ಓದ್ತೀರಿ, ಅವರಿಗೆ ಹೇಳ್ತೀರಿ. 4 ಜನ ಇದ್ದರೆ 4 ಜನ ಒಂದೊಂದು ಚಾಪ್ಟರ್ ಓದಿ ಶೇರ್ ಮಾಡಿದರೆ ಒಂದೇ ಟೈಮಲ್ಲಿ ಅಷ್ಟೇ ಟೈಮಲ್ಲಿ 4 ಚಾಪ್ಟರಷ್ಟು ಜ್ಞಾನ ನಿಮಗೆ ಸಿಗುತ್ತೆ. ಆಮೇಲೆ ಶೇರ್ ಮಾಡೋದ್ರಿಂದ, ಹಂಚ್ಕೊಳ್ಳೋದ್ರಿಂದ ನಿಮಗೆ ಎಂದೂ ನೆನಪು ಹಾರಲ್ಲ ಅದನ್ನು. ಸೊ ಅವಳು ಎಂದೂ ಕೂಡ ನಾನು ಶೇರ್ ಮಾಡಲ್ಲ, ಆ ನೋಟ್ಸ್ ಶೇರ್ ಮಾಡಲ್ಲ ಆ ಥರ ಅಂದ್ಕೊಳಕ್ಕೆ ಹೋಗ್ಬೇಡಿ. ಜೊತೆಗೆ ಎಷ್ಟು ನೀವು ಜೊತೆಗೆ ಒಂದು ಒಳ್ಳೆ ಕಂಪನಿಯಲ್ಲಿ ಓದ್ತೀರಿ, ಆ ಎಲ್ಲ ಕಂಪನಿಯು ಎಲ್ಲರೂ ಕೂಡ ಪಾಸ್ ಆಗ್ತೀರಿ. ಸೊ ಸಾಕಷ್ಟು ತುಂಬ ಸಿಂಪಲ್ ಇದೆ, ಬಟ್ ಅದನ್ನು ತಾವು ಕನ್ಸಿಸ್ಟೆಂಟಾಗಿ ಪ್ರತಿದಿನ ಅದನ್ನು ತಾವು ಫಾಲೋ ಮಾಡಬೇಕಾಗತ್ತೆ. ಮಾಡಿದರೆ ಖಂಡಿತವಾಗಿ ಯಶಸ್ಸು ನಿಮ್ಮದಾಗತ್ತೆ. ತಾವು ಏನೇ ಸ್ಪೆಸಿಫಿಕ್ ಏನಾದರೂ ಕ್ವಶನ್ಸ್ ಇದ್ದರೂ ಕೂಡ ನನಗೆ ಕೇಳಬಹುದು. ಈ ಒಂದು ಏನು ನಿಮ್ಮ ಕಾಲಘಟ್ಟ ಇದೆ ನಿಮ್ಮ ಜೀವನದಲ್ಲಿ ತುಂಬ ಒಂದು ಮುಖ್ಯವಾದ ಕಾಲಘಟ್ಟ ಇದೆ. ಸೊ ತುಂಬ ಒಂದು ಫೋಕಸ್ ಆಗಿ, ಮೋಟಿವೇಟ್ ಆಗಿ, ಸೊ ಎಕ್ಸಾಮ್ ಬರಿತಾ ಇದ್ದರೆ ಖಂಡಿತವಾಗಿ ಆಗುತ್ತೆ. ಸೊ ಸಾಕಷ್ಟು ಅವಕಾಶಗಳು ಇದ್ದಾವೆ ಈಗ ಕರ್ನಾಟಕದಲ್ಲಿ, ಭಾರತದಲ್ಲಿ, ಮೈಸೂರಿನಲ್ಲಿ. ಸೊ ಇದಿಲ್ಲ ಅಂದರೆ ಇನ್ನೊಂದು ಯಾವುದಾದ್ರೂ ನಿಮಗೆ ಖಂಡಿತವಾಗಿ ಸಿಗುತ್ತೆ. ಬಟ್ ಪರಿಶ್ರಮ ಹಾಕೋದನ್ನು ತಾವು ಬಿಡಬಾರ್ದು. ಸೊ ತಮಗೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ತುಂಬ ಧನ್ಯವಾದಗಳು. ತಮ್ಮ ಒಂದು ಮೌಲ್ಯಯುತ ಮಾತುಗಳ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ಬಗ್ಗೆ ಹೇಗೆ ನಡಿಬೇಕು, ಹೇಗೆ ಇರಬೇಕು ಅಂತ ತಮಗೆ ಸ್ಫೂರ್ತಿಯ ಒಂದು ಸೆಳೆಯನ್ನು ನೀಡಿದಂತಹ ನಮ್ಮ ನಿತೇಶ್ ಕುಮಾರ್ ಸರ್ ಅವರಿಗೆ, ನಿತೇಶ್ ಕೆ ಪಾಟೀಲ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವಾಗ ಮುಕ್ತ ಭಂಡಾರ ಅಧ್ಯಯನ ಪುಸ್ತಕವನ್ನು ಬಿಡುಗಡೆ ಮಾಡಬೇಕೆಂದು ಗಣ್ಯರಲ್ಲಿ ಕೇಳಿಕೊಳ್ತೇನೆ. रे ना आ
ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ಹಾಗೆ ನನ್ನ ಪ್ರೀತಿಯ ಎಲ್ಲ ಸ್ನೇಹಿತರಿಗೂ ಕೂಡ ಈ ಒಂದು ಅವಕಾಶ ಕೊಟ್ಟಂಥ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಮೊದಲಿಗೆ ಹೇಳಬೇಕು ಅಂತಂದರೆ ಈ ಒಂದು ಕೋಚಿಂಗ್ ಅನ್ಎಕ್ಸ್ಪೆಕ್ಟೆಡಾಗಿ ನಾನು ಬಂದಿದ್ದು. ಅದು ಬ್ಯಾಂಕಿಂಗ್ ಅನ್ನೋದು ಏನು ಅನ್ನೋದೇ ಗೊತ್ತಿರಲಿಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ನಾವು KSಗೆ ಪ್ರಿಪೇರ್ ಆಗ್ತಿದ್ದಿದ್ದು ನಾನು ಸಡನ್ನಾಗಿ ಬ್ಯಾಂಕಿಂಗ್ ಅಂತ ಬಂದಿದ್ದು. ನಾನು ಹಂಗೂ ಮನೇಲಿ ಹೇಳಿದ್ದೆ, ನಂಗೆ ಇಷ್ಟ ಆಗಲಿಲ್ಲ ಅಂದರೆ ಒಂದಿನ ಹೋಗಿ ನಾನು ನೆಕ್ಸ್ಟು ಕಂಟಿನ್ಯೂ ಮಾಡಲ್ಲ, ಇಷ್ಟ ಆದರೆ ಮಾತ್ರ ಇರ್ತೀನಿ ಅಂತ ಹೇಳಿದ್ದೆ. ಬಟ್ ಫಸ್ಟ್ ಡೇ ಬಂದಾಗ ಫಂಕ್ಷನ್ ಇದ್ದ ನೆಕ್ಸ್ಟ್ ಡೇಯಿಂದ ಸ್ಟಾರ್ಟ್ ಆಯಿತು ನನ್ನ ಜರ್ನಿ ಈ ಒಂದು ಕೋಚಿಂಗಲ್ಲಿ. ಆವತ್ತಿಂದ ಇವತ್ತಿನವರೆಗೂ ಕೂಡ ನಾನು 50 ಡೇಸ್ ಒಂದಿನವೂ ಕೂಡ ಮಿಸ್ ಆಗಲಿಲ್ಲ. ಲೇಟಾಗಿ ಬಂದಿರ್ಬೋದು, ಬಟ್ ಒಂದಿನವೂ ಮಿಸ್ ಆಗದೆ ಕ್ಲಾಸಸ್ನ ಅಟೆಂಡ್ ಮಾಡಿದ್ದೀನಿ. ಯಾವುದನ್ನು ನಾನು ಬೇಡ ನನ್ನ ಕೈಲಿ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಕೊಡುವಂಥ ಕ್ವಾಲಿಟಿ ಆಫ್ ಅಂದರೆ ಏನಿತ್ತು ಎಜುಕೇಷನ್ ವೈಸ್ ಅವ್ರು ಕೊಟ್ಟರು, ಕೋಚಿಂಗನ್ನು ಕೊಟ್ಟರು, ಅದ್ರ ಮೌಲ್ಯವನ್ನು ತಿಳ್ಕೊಳ್ಳುವಂಥ ಒಂದು ಒಳ್ಳೆ ಕ್ಷಣಗಳು ನನಗೆ ಸಿಕ್ತು ಅಂತಲೇ ಹೇಳ್ಬೋದು. ಬೇಡ ಅಂದಿದ್ದನ್ನು ಬೇಕು ಅನ್ನೋ ಥರ ಮಾಡಿ ನಾನು ಇಷ್ಟು ದಿನ ಕೂಡ ಕಂಪ್ಲೀಟಾಗಿ ನಾನು ಇಲ್ಲಿ ಕೋಚಿಂಗನ್ನು ಪಡೆಯೋ ಥರ ಮಾಡ್ತು. ಇಲ್ಲಿ ಬಂದಂಥ ಪ್ರತಿಯೊಂದು ಸರ್ಗಳು ಕೂಡ ಮೇಡಮ್ಗಳು ಕೂಡ ನಮಗೆ ತುಂಬ ವಿಚಾರಗಳನ್ನ ತಿಳಿಸ್ಕೊಟ್ರು. ಅದೆಲ್ಲ ಕೂಡ ನಮ್ಮ ಮುಂದಿನ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಹಾಗೆ ಅನಿಸಿದೆ ಅಂತ ಅನ್ಕೋತೀನಿ. ಸೊ ನಾನು ಯಾವ ಬ್ಯಾಂಕಿಂಗ್ ಫೀಲ್ಡ್ ಬೇಡ, ಸೆಂಟ್ರಲ್ ಗೌರ್ಮೆಂಟ್ ಫೀಲ್ಡೇ ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಕೋಚಿಂಗನ್ನು ಕೇಳಿ ನಾನು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು ಅನ್ನೋವಂಥ ಒಂದು ಧೈರ್ಯ ಈಗ ನನ್ನಲ್ಲಿದೆ. ಸೊ ಈ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ರಿಗೂ ಕೂಡ ಧನ್ಯವಾದ. ಗುಡ್ ಮಾರ್ನಿಂಗ್ ಒನ್ ಆ್ಯಂಡ್ ಆಲ್. ಮೈ ನೇಮ್ ಇಸ್ ನಿವೇದಿತಾ. ನಾನು ಈ ಕೋಚಿಂಗ್ ಸೇರಿಕೊಂಡಿದ್ದು 50 ಡೇಸ್ ಕೋಚಿಂಗ್ ಬಂದಿದ್ವಿ. ಸ್ಟಾರ್ಟಿಂಗು KS ಎಕ್ಸಾಮ್ಸ್ ಅಂತ ಅಂದ್ಬಿಟ್ಟು ಕೋಚಿಂಗ್ ಕೊಟ್ಟಿದ್ರು. ಅದರಿಂದ ಇನ್ಸ್ಪೈರ್ ಆಗಿ ಮತ್ತೆ ಇನ್ನೂ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಕ್ಲಾಸಸ್ಗೆ ಅಟೆಂಡ್ ಮಾಡ್ತಾಯಿದ್ದೀವಿ. ಫಸ್ಟು ಸ್ಟಾರ್ಟಿಂಗ್ ಕ್ಲಾಸಸ್ ಹೆಂಗಿತ್ತು ಅಂತಂದರೆ ಕ್ಲಾಸಸ್ ಎಲ್ಲ ಮಾಡ್ತಾಯಿರ್ತಾರೆ, ನಮಗೆ ಅಟೆಂಡ್ ಮಾಡೋಕ್ಕಾಗುತ್ತಾ, ಫಸ್ಟ್ ಸ್ಟಾರ್ಟಿಂಗೇ ಅಯ್ಯೋ ಇಷ್ಟೊಂದು ಕಷ್ಟ ಆಯ್ತಲ್ಲ, ಹೇಗೆ ಮಾಡೋದು ಏನು ಅಂತ ಅಂದ್ಬಿಟ್ಟು ತುಂಬಾ ಯೋಚನೆ ಮಾಡ್ತಾ ಕೂತಿದ್ವಿ. ಆಮೇಲೆ ಸ್ಟಾರ್ಟಿಂಗ್ ಸರು ಹೇಳ್ತಾಯಿದ್ರು, ನಿಮ್ಗೇನಾರು ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಕೇಳ್ತಾರೆ, ಅವ್ರೇನೋ ಹೇಳ್ಕೊಡ್ತಾರೆ, ಸ್ಟಾರ್ಟಿಂಗಿಂದನೂ ಹೇಳ್ಕೊಡ್ತಾರೆ ಅಂತ. ಈ 50 ಡೇಸ್ ಹೇಗೆ ಕಳೀತು ಅನ್ನೋದೇ ಗೊತ್ತಾಗಿಲ್ಲ. ಈ 50 ಡೇಸ್ ಈ ಜರ್ನಿ ಹೇಗಿತ್ತು ಅಂತಂದರೆ ಸ್ಟಾರ್ಟಿಂಗಿಂದನೂ ನಿಮ್ಗೆ ಅರ್ಥ ಆಗ್ತಿದೆಯಾ ಅಥವಾ ಅರ್ಥ ಆಗಿಲ್ಲ ಅಂತಂದ್ರು ಮತ್ತೆ ಕ್ಲಾಸಸ್ನ ಮಾಡಿಸಿ ಹೇಳ್ಕೊಡ್ತಾಯಿದ್ರು. ಮತ್ತು ನಮ್ಮ ಸರ್ ಯಾವಾಗಲೂ ಹೇಳ್ತಾಯಿದ್ರು, ಸುಮ್ಮನೆ ಕೂತ್ಕೊಂಡ್ರೆ ಏನೋ ಸಾಧಿಸೋಕ್ಕಾಗಲ್ಲ, ಕೈಯಲ್ಲಿ ಒಂದು ಬುಕ್ ಇರಬೇಕು, ಪೆನ್ ಇರಬೇಕು, ಅವ್ರು ಏನೇನು ಹೇಳ್ತಾ ಇರ್ತಾರೆ ಅದನ್ನು ಬರ್ಕೋತಾ ಇರ್ಬೇಕು ನೀವು ಅಂತ ಹೇಳಿ ತುಂಬ ಇನ್ಸ್ಪೈರ್ ಮಾಡಿ ಮತ್ತೆ ನೆಕ್ಸ್ಟು KS ಮತ್ತೆ ಮಾಡ್ತಾರಂತೆ, ಅದಕ್ಕೂ ಜಾಯ್ನ್ ಆಗೋಣ ಅಂತ ಅಂದ್ಬಿಟ್ಟು ಈ ಮೂಲಕ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸರ್ ಬಗ್ಗೆ ಮತ್ತು ಈ 50 ಡೇಸ್ ಜರ್ನಿ ಹೇಗಿತ್ತು ಅನ್ನೋದನ್ನು ಸ್ವಲ್ಪ 2 ಲೈನ್ಸಲ್ಲಿ ಬರ್ಕೊಬಂದಿದ್ದೀನಿ. ಅದನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಮುದ್ದ ಮನದಲ್ಲಿ ಅಕ್ಷರದ ಭಿತ್ತಿ, ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡ ಕಟ್ಟುವ ಶಿಲೆಯಾಗಿ ಮಾಡುವ ನಿಮಗೆ ನನ್ನ ನಮನ. ಏನು ಅರಿಯದ ಮುದ್ದ ಮಕ್ಕಳಿಗೆ ಜೀವನವನ್ನು ಮನದಟ್ಟು ಮಾಡುವ ನಿರ್ಮಾಪಕ. ಅಜ್ಞಾನದ ಸುಳಿಯಿಂದ ಜ್ಞಾನದ ದಡಕ್ಕೆ ಸಾಗಿಸುವ ನಾವಿಗ. ಭೇದ ಭಾವ ತೋರದೆ ಶಾಂತಿಯ ಬಾಂಧವ್ಯ ಬೆಳೆಸುವ ಪೋಷಕರು. ನೀವು ಕಲ್ಪನೆಗಳಿಗೆ ಬಣ್ಣ ನೀಡಲು ನೇರವಾಗಿ ಜಾದು ಮಾಡುವ ಮಾಂತ್ರಿಕ. ತಾನು ನಿಂತಲೇ ನಿಂತು ಮಕ್ಕಳ ಭವಿಷ್ಯಕ್ಕೆ ದಾರಿದೀಪವಾಗಿರುವ ರಕ್ಷಕ. ಇದಿಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಪೌರಾಣಿಕದ ಪ್ರಕಾರ ಬಂದರೆ ಗುರು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಸೃಷ್ಟಿಕರ್ತ, ಲಯಕಾರ, ಹರಿಕಾರ ಅಂತ ಕರಿತೀವಿ. ಗುರುಗಳು ಕೂಡ ಈ 3 ದೇವರಿಗೆ ಸಮಾನ ಅಂತೆ. ಏಕೆಂದರೆ ನಾವು ನಮಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿನ ಬಿಟ್ಟರೆ ಗುರುಗಳಿಗೆ ಮಾತ್ರ ದೇವರ ಸ್ಥಾನವನ್ನು ಕೊಡ್ತೀವಿ. ಏನಕ್ಕೆ ಅಂದರೆ ಮುಂದೆ ಗುರಿ ಇದ್ದು ಹಿಂದೆ ಗುರಿ ಇದ್ದರೆ ನಾವೇನನ್ನು ಬೇಕಾದರೂ ಸಾಧಿಸ್ಬೋದಂತೆ. ಏಕೆಂದರೆ ಇವಾಗ ವಿದ್ಯಾರ್ಥಿಗಳನ್ನೋದು ಕಚ್ಚಾ ಮಣ್ಣಿದ್ದಂಗೆ, ಅದಕ್ಕೆ ಯಾವ ರೀತಿ ಒಂದು ಆಕಾರವನ್ನು ಕೊಟ್ಟು ಆವಾಗ ಮಾತ್ರ ಅದಕ್ಕೆ ಬೆಲೆ ಸಿಗೋದು. ಹಂಗೆ ವಿದ್ಯಾರ್ಥಿಗಳಾದ ನಾವು ಅಷ್ಟೇ,
ಕೆಲವೊಂದು ಸಮಯ ನಮಗೆ ಏನು ಮಾಡಬೇಕಂತ ಗೊತ್ತೇ ಆಗೋದಿಲ್ಲ. ಅಂದರೆ ಇವಾಗ ನಾವು ಏನೋ ಮಾಡಬೇಕು ಅಂತ ಅಂದ್ಕೊಂಡು ಏನೋ ತಗೊಂಡು ಏನೋ ಓದ್ತಿರ್ತೀವಿ, ಮುಂದೆ ಏನು ಅದು ನಮ್ಮ ಜೀವನದಲ್ಲಿ ಎಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ ಅಂತ ನಮಗೆ ಗೊತ್ತೇ ಇರೋದಿಲ್ಲ. ಅಂದರೆ ಇವಾಗ ನಾವು ಕೇವಲ ಇವಾಗ ಎಕ್ಸಾಮ್ಗೋಸ್ಕರ ಅಂತ ಓದ್ತಿರ್ತೀವಿ. ಆ್ಯಕ್ಚುಲಿ ಆ ಥರ ಓದಬಾರ್ದು. ಜ್ಞಾನ ಅನ್ನೋದು ಇವಾಗ ನಾವು ಅಕ್ಷರವನ್ನು ಮಾತ್ರ ಕಲಿತಿದ್ದೀವಿ, ಜ್ಞಾನ ಅನ್ನೋದನ್ನ ಕಲಿತಾ ಇಲ್ಲ. ಏಕೆಂದರೆ ಜ್ಞಾನ ಅನ್ನೋದು ಇದ್ದಾಗ ನಾವು ತಪ್ಪನ್ನು ಪ್ರಶ್ನಿಸುವಂತಹ ಧೈರ್ಯ ನಮಗೆ ಬರುತ್ತೆ. ಅಂಬೇಡ್ಕರ್ ಅವರೊಂದು ಮಾತು ಹೇಳ್ತಾರೆ, ಜ್ಞಾನ ಅನ್ನೋದು ಹುಲಿಯ ಹಾಲಿದ್ದಂಗೆ, ಅದನ್ನು ಕುಡಿದವರು ಗರ್ಜಿಸ್ತಾರೆ ಅಂತ. ಹಾಗಾಗಿ ನಾವು ಜ್ಞಾನವನ್ನು ಪಡ್ಕೋಬೇಕು. ಈಗ ಉದಾಹರಣೆಗೆ ಏನೋ ಒಂದು ತಪ್ಪಾಗ್ತಿದೆ, ಅದು ಸರಿನಾ ತಪ್ಪಾ, ನಾವು ಯಾವ ಥರ ಅದನ್ನು ಮಾತಾಡ್ಬೋದು ಅಂತ ಇದು ಮಾಡಬೇಕು. ಅದು ಜ್ಞಾನದಿಂದ ಸಾಧ್ಯ, ಬರೀ ಅಕ್ಷರದಿಂದ ಮಾತ್ರ ಅಲ್ಲ. ಆ ಥರ ನಮಗೆ ಆ ಜ್ಞಾನದ ಜೊತೆಗೆ ಇದನ್ನು ದಾನ ಮಾಡೋದು ಗುರುಗಳು ಮಾತ್ರ. ಏಕೆಂದರೆ ಮುಂದೆ ಒಂದಿನ ನಾವೇನೋ ಸಾಧಿಸಿ ನಾವು ಒಂದು ಅಧಿಕಾರದಲ್ಲಿದ್ದು ನಮ್ಮ ಇದನ್ನು ಅಂದರೆ ನಮ್ಮ ಮೂಲಭೂತ ಸೌಕರ್ಯಗಳನ್ನ ನಾವು ಒದಗಿಸ್ಕೋತೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ಗುರುಗಳು. ಏಕೆಂದರೆ ಇವಾಗ ನಾವು ತಿನ್ನೋ ಪ್ರತಿಯೊಂದು ಅಗಳಿನಲ್ಲೂ ನಮ್ಮ ಶ್ರಮ ಜೊತೆಗೆ ನಮ್ಮ ತಂದೆ ತಾಯಿ ಜೊತೆಗೆ ಗುರುಗಳು ನಮಗೆ ಹೇಳ್ಕೊಟ್ಟಂತಹ ಜೀವನದ ಪಾಠಗಳು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಫಸ್ಟ್ ಇಲ್ಲಿಗೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ ನಮ್ಗೆ ಗೊತ್ತಿರಲಿಲ್ಲ. ಅಂದರೆ ಸ್ವಲ್ಪ ದಿನ ಆದಮೇಲೆ ಬಂದು ಜಾಯ್ನ್ ಆಗಿದ್ದು. ನಂಗೆ MSc ಮುಗ್ದಾದ್ಮೇಲೆ ನಾನು ಯೋಚನೆ ಮಾಡ್ತಾಯಿದ್ದೆ, MSc ಮುಗೀತು, ಏನು ಜಾಬ್ ಮಾಡಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಲ್ಲ ಅಂತ ಯೋಚನೆ ಮಾಡಿದಾಗ ನಂಗೆ ಅನ್ನಿಸ್ತು, ಯಾಕೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದನೇ ನಾನು ಪ್ರಿಪೇರ್ ಆಗಬೇಕು, ನನಗೆ ಜ್ಞಾನ ಬೇಕು. ಎಲ್ಲ ವಿಷಯಗಳನ್ನ ತಿಳ್ಕೊಂಡಾಗ ಬರೋಂತಹ ಧೈರ್ಯ ನಮಗೆ ಬರೀ ಅಕ್ಷರ ತಿಳ್ಕೊಂಡಾಗ ಬರಲ್ಲ ಅಂತ ಗೊತ್ತಾಯಿತು. ಮತ್ತು ಇಲ್ಲಿಗೆ ಬಂದಾದಮೇಲೆ ತುಂಬ ವಿಷಯಗಳನ್ನ ಕಲ್ತಿದ್ದೀನಿ. ಹಾಗಾಗಿ ಈ ಒಂದು ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕೇಂದ್ರ ವತಿಯಿಂದ ಬ್ಯಾಂಕಿನ ಮತ್ತು ಕೇಂದ್ರ ಸರ್ಕಾರಗಳ ಹುದ್ದೆ ನೇಮಕಾತಿ ಪರೀಕ್ಷೆಗಳ ತರಬೇತಿ ಶಿಬಿರ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಬಂದಂತಹ ಶ್ರೀ ನಿತೀಶ್ ಪಾಟೀಲ್ ಅವರೇ, IAS ಪ್ರಾದೇಶಿಕ ಆಯುಕ್ತರು ಮೈಸೂರು ವಿಭಾಗ, ಹಾಗೂ ಇಲ್ಲಿ ಮೇನ್ ಕಾರ್ಯಕ್ರಮದ ಮುಖ್ಯ ಸಂಯೋಜನೆ ಅಧಿಕಾರಿಗಳಾದಂಥ ಸತ್ಯನಾರಾಯಣ ಗೌಡರೇ ಮತ್ತು ಇಲ್ಲಿ ನೆರೆದಂತಹ ನನ್ನ ಎಲ್ಲ ಆತ್ಮೀಯರೇ ಮತ್ತು ವಿದ್ಯಾರ್ಥಿನಿಯರೇ. ಈಗಾಗಲೇ ನಿತೀಶ್ ಪಾಟೀಲ್ ಸರು ಅವರು IAS ಹೇಗೆ ಆಗಿದ್ದಾರೆ ಅಂತ ಹೇಳಿದ್ರು. ಆ್ಯಕ್ಚುಲಿ ಅವರು PDJ ಕಾಲೇಜ್ ಮೊದಲು ಭಾಳ ಫೇಮಸ್ ಅಲ್ಲಿ ಬಿಜಾಪುರ್ನಲ್ಲಿ. ಆ್ಯಕ್ಚುಲಿ ಅಲ್ಲಿ SSLC ಮತ್ತು PUCಗೆ ಅದು ಭಾಳ ಎತ್ತಿದ ಕೈ ಅಂತ ಅನ್ನಿಸ್ತದೆ ನನಗೆ. ಅಲ್ಲಿ ಬಿಜಾಪುರ್ನಲ್ಲಿ ನಾನು ಬಿಜಾಪುರ್ನಲ್ಲಿ 5-6 ವರ್ಷ ಕೆಲಸ ಮಾಡಿದ್ದೇನೆ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ. PDJ ಕಾಲೇಜ್ನಲ್ಲಿ ನನ್ನ ಬ್ರದರ್ ಇಲ್ಲ ಮಕ್ಕಳು ಅಲ್ಲೇ ಓದಿದ್ರು PDJನಲ್ಲಿ. ಅವರೆಲ್ಲ ಡಾಕ್ಟರ್ ಆಗಿದ್ದಾರೆ, ರೇಡಿಯಾಲಜಿಸ್ಟ್ ಆಗಿದ್ದಾನೆ, ಇಲ್ಲಿ ಬೆಂಗಳೂರಿನಲ್ಲೇ ಇದ್ದಾರೆ. ಬಟ್ ಅಲ್ಲಿ PDJ ಕಾಲೇಜ್ನಲ್ಲಿ ಸ್ಕೂಲ್ನಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊಡ್ತಿದ್ರು. ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲೆಲ್ಲಿ ನೀವು ಏನು ವಿದ್ಯಾರ್ಜನೆ ಪಡಿತಾ ಇದ್ರಿ ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದರ ಸಲುವಾಗಿ ನಾವು ಸರ್ಟಿಫಿಕೇಟ್ ಸಲುವಾಗಿ ಯಾವಾಗೂ ಓದಬಾರ್ದು. ಮತ್ತು ನಮ್ಮ ವಿದ್ಯಾ ಅರ್ಜನೆ ಈಗಾಗಲೇ ಒಂದು ನಮ್ಮ ವಿದ್ಯಾರ್ಥಿ ಹೇಳಿದ್ರಲ್ಲ, ಅಂದರೆ ಸರ್ಟಿಫಿಕೇಟ್ಗೋಸ್ಕರ ಅಲ್ಲ, ವಿದ್ಯಾ ಅರ್ಜನೆಗೋಸ್ಕರ ಓದಬೇಕು. ಈಗ ನೀವು ತರಬೇತಿ ಅಂದರೆ ನಾನು ಆವಾಗಲೂ ಹೇಳ್ತೀನಿ, ಕಲಿಕೆ ಎಂಬುದು ದಿನನಿತ್ಯದ ಪಯಣ ಅಂತ, ಜರ್ನಿ. ನಾವು ಒಂದೇ ದಿವಸಕ್ಕೆ ಇದು ಮುಗಿಯಂಗಿಲ್ಲ, ನಾವು ಡೈಲಿ ಓದಬೇಕು. ಸರ್ ಹೇಳಿದ್ರು ಅಂದರೆ ಸಸ್ಟೈನೇಬಲ್ ಇರಬೇಕು, ಕಂಟಿನ್ಯೂಮಸ್ ಆಗಿರಬೇಕು. ಈಗ ನಾವು ಮ್ಯಾಥಮೆಟಿಕ್ಸ್ನಲ್ಲಿ ಹೇಳ್ತೇವೆ, ಒಂದು ದಿವಸ ನೀವು ಪಾಸಿಟಿವ್ ಆಗಿ, ಒಂದು ದಿವಸ ಪ್ಲಸ್, ಇನ್ನೊಂದು ದಿವಸ ಮೈನಸ್ ಆದರೆ 0 ಆಗಿಬಿಡ್ತದೆ ನಾಲೆಜ್. ಆ ಥರ ಬೆಳಿಬಾರ್ದು. ನಾವೆಲ್ಲರೂ ಏನು ಕಾಂಪಿಟೇಟಿವ್ ಎಕ್ಸಾಮ್ ಮಾಡಬೇಕಾದ್ರೆ ಅವರು ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು, 15 ಲಕ್ಷ ಇರ್ತಾರೆ, 7.5 ಲಕ್ಷ ವಿದ್ಯಾರ್ಥಿಗಳು ಅಂದರೆ ನೆಗ್ಲೆಕ್ಟ್ ಮಾಡ್ತಾರೆ, ಈ ರಿಮೈನಿಂಗ್ ವಿದ್ಯಾರ್ಥಿಗಳೆಲ್ಲ ಕಾಂಪಿಟೇಷನ್ನಲ್ಲಿ ಭಾಗವಹಿಸ್ತಾರೆ. ಅದೇ ಥರ ನೀವು ನಮ್ಮ ವಿಶ್ವವಿದ್ಯಾಲಯದಿಂದ ಏನು 50 ದಿವಸಗಳ ಕಾಲ ತರಬೇತಿ ತೊಗೊಂಡ್ರಿ, ಆ ತರಬೇತಿಯಿಂದ ಕಲ್ಕೊಳ್ಬೇಕು.
ನಾನು ಹೇಳಿದ್ದೆ ತಮಗೆ, ಫಸ್ಟ್ ಎಂಟ್ರಿ ಯಾವಾಗ ನಮ್ಮ ವಿಶ್ವವಿದ್ಯಾಲಯಕ್ಕೆ ಎಂಟ್ರಿ ಆದರೆ ನಿಮ್ಮ ನಾಲೆಜ್ ಏನಿತ್ತು, ಹೋಗುವಾಗ ಏನು ನಾಲೆಜ್ ಇದೆ, ಏನು ಕಲ್ಕೊಂಡ್ರಿ 50 ದಿವಸ, ಅದು ನೀವು ಅನಲೈಸ್ ಮಾಡಬೇಕು. ನಾವು ನ್ಯಾಕ್ನಲ್ಲಿ ಇದೇ ಹೇಳ್ತೀವಿ ನಾವು, ಅಂದರೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಅನಲೈಸಿಸ್ ಅಂತೆ. ಫಸ್ಟ್ ಇನ್ಪುಟ್ ಅಂದರೆ ನೀವು ಎಂಟ್ರಿ ಇಂಟು ದಿ ಅವರ್ ಯೂನಿವರ್ಸಿಟಿ, ಮತ್ತು ಔಟ್ಗೋಯಿಂಗ್, ನಾವು ಈಗ ಔಟ್ಗೋಯಿಂಗ್ ಹೋಗ್ತಾ ಇದ್ರಿ, ಆವಾಗ ಎಷ್ಟು ನಾಲೇಜನ್ನು ನೀವು ಪಡ್ಕೊಂಡ್ರಿ ಅಂತ ನೀವೇ ಆತ್ಮ ಅವಲೋಕನೆಯನ್ನು ಮಾಡ್ಕೊಳ್ಬೇಕು ತಾವು. ಹೀಗಾಗಿ ನಾವು ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಎದ್ದೇಳಿ ಎಲ್ಲಿವರೆಗೆ ಅಂದರೆ ನಿಮ್ಮ ಗುರಿ ಮುಟ್ಟುವವರೆಗೆ. ಗುರಿ ಇರಬೇಕು ಯಾವಾಗಲೂ. ಅದು ಅಲ್ಲದೆ ಫಸ್ಟ್ ಡೇ ನಾನು ನಿಮ್ಗೆ ಹೇಳಿದ್ದೆ, ನಮ್ಮಲ್ಲಿ ವಿದ್ಯಾರ್ಥಿಗಳ ಹತ್ರ ಏನು 3T ಇರಬೇಕಂತೆ. ಏನು ಫಸ್ಟ್ ಟಿ ಯಾವುದಂದರೆ ಟ್ರೈ ಫಾರ್ ಬೆಟರ್ ಫ್ಯೂಚರ್ ಅಂತೆ. ಟ್ರೈ ಫಾರ್ ಬೆಟರ್ ಫ್ಯೂಚರ್, ಟ್ರಸ್ಟ್ ಯುವರ್ ಸೆಲ್ಫ್ ಅಂತೆ, ಅನ್ನೋದು ಟ್ರೂ ಫಾರ್ ಯುವರ್ ವರ್ಕ್ ಅಂತೆ. ಇವೆಲ್ಲ ಇದ್ದರೆ 100% ನೀವು ಯಾವುದೇ, ಈಗ ಸತ್ಯನಾರಾಯಣ ಗೌಡರು ಹೇಳ್ತಾ ಇದ್ರು, ಇಲ್ಲಿ ನಮ್ಮಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಯಾವುದಾದ್ರೂ ಜಾಬ್ ಪಡೀತಾರೆ ಅಂತ. ಯಾಕಂದರೆ ಅಷ್ಟು ಕಾನ್ಫಿಡೆಂಟ್ ಇದೆ ಅವರಿಗೆ. ಎಲ್ಲ ಎಷ್ಟು ಜನ ಈಗ 15, 20, 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಇದರಲ್ಲಿ, ಅವರಿಗೆ ಗೊತ್ತಿದೆ. ಅಂದರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬಂದಂತಹ ವಿದ್ಯಾರ್ಥಿಗಳಿಗೆ ಅದು ಸ್ವಾಭಿಮಾನ ಬರ್ತದೆ, ಓದಿ ಏನಾದರೂ ಮಾಡಬೇಕು. ಈಗ ಫಿಸಿಕ್ಸ್ ಪಾಸಾಗಿ ಅವ್ರು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಬಂದು ಅವರು ಫಿಸಿಕ್ಸ್ನಿಂದ ಮತ್ತು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಡ್ಕೊಂಡು ನಾವು ನಮ್ಮ ಜೀವನ ಭವಿಷ್ಯವನ್ನು ಉದ್ಧಾರ ಮಾಡ್ಕೊಳ್ಬೇಕು ಅಂತ, ಒಳ್ಳೇದು ಮಾಡ್ಕೊಳ್ಬೇಕಂತ ಎಲ್ಲ ಬಂದಿದ್ರಿ. ತಾವೆಲ್ಲ ಇದೇ ಥರ ಕಂಟಿನ್ಯೂಮಸ್ ಆಗಿ, ಸರ್ ಹೇಳಿದ್ರು, ಯಾವಾಗ ನಮ್ಮ ಸಮಾರೋಪ ಆಗ್ತದಂದರೆ ನಿಮ್ಗೆ ಒಂದು ಜಾಬ್ ಸಿಕ್ಕಿದಾಗೆ ಸಮಾರೋಪ ಆಗ್ತದೆ. ಅಲ್ಲಿವರೆಗೆ ಏನು ಮಾಡಬೇಕು, ನೀವು ಸಮಾರೋಪನೇ ಇಲ್ಲ ನಿಮಗೆ. ಅಂದರೆ ಸತತವಾಗಿ ಪ್ರಯತ್ನ ಮಾಡಬೇಕು. ಸತತವಾಗಿ ಪ್ರಯತ್ನ ಮಾಡಿದ್ದಾಗ ನಿಮಗೆ ಜಾಬ್ ಸಿಕ್ತಂತಂದರೆ ಆವಾಗ ನಿಮ್ಮ ಸಮಾರೋಪ ನೀವು ತಿಳ್ಕೊಳ್ಬೇಕು. ಹೀಗಾಗಿ ಇಲ್ಲಿ 50 ದಿವಸಗಳ ಕಾಲ ನಮ್ಮ ಸತ್ಯನಾರಾಯಣ ಗೌಡರ ಅಂಡರ್ನಲ್ಲಿ ಅವರು ಆ್ಯಸ್ ಎ ಪೇರೆಂಟ್ಸ್, ನಮ್ಮ ಕುಲಕರ್ಣಿ ಸರ್ ಹೇಳ್ತಿದ್ರು ನನಗೆ, ನಮ್ಮ ಗುರುಗಳು, ಗೈಡು ನನಗೆ ಏನು ಹೇಳ್ತಿದ್ರು ಅಂದರೆ, ನಮ್ಮ ಸ್ಟೂಡೆಂಟ್ಸ್ ಅಂದರೆ ದೇ ಆರ್ ದಿ ಅಕಾಡೆಮಿಕ್ ಚಿಲ್ಡ್ರನ್ಸ್ ಅಂತಿದ್ರು. ದ ಬಯಾಲಜಿಕಲ್ ಚಿಲ್ಡ್ರನ್ಸ್ ಆರ್ ಡಿಫರೆಂಟ್ ಆ್ಯಂಡ್ ಅಕಾಡೆಮಿಕ್ ಚಿಲ್ಡ್ರನ್ಸ್ ಅಂದರೆ ನಾವು ನಮ್ಮ ಮಕ್ಕಳಕ್ಕಿಂತ ಹೆಚ್ಚಿಗೆ ಹೊತ್ತು ನಾವು ನಮ್ಮ ವಿದ್ಯಾರ್ಥಿಗಳ ಜೊತೆಯನ್ನು ಕಳೀತೇವೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ನಾವೇನು ಕಲ್ತಿದ್ದೆವು ಟೀಚರ್ಸ್ನಿಂದ ಅದು ಎಂದೂ ಮರಿಬಾರ್ದು, ಮತ್ತು ಇನ್ಸ್ಟಿಟ್ಯೂಷನ್ಗೂ ಮರಿಬಾರ್ದು ಅಂತ ಅನಿಸ್ತದೆ ನನಗೆ. ತಂದೆ ತಾಯಿ ಫಸ್ಟು, ನಂತರ ಗುರುಗಳು, ನಂತರ ಈ ಇನ್ಸ್ಟಿಟ್ಯೂಷನ್ನು, ನಂತರ ದೇಶ, ರಾಜ್ಯ ಎಲ್ಲ ನಾವು ಮರಿಲಾರದೆ ಜೀವನವನ್ನು ಸಾಗಿಸ್ಬೇಕಂತ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಕಲಿಕೆಯು ನಿಂತ ನೀರಾಗದೆ ನಿರಂತರವಾಗಿ ಅದರ ಚಲನೆಯನ್ನು ಮುಂದುವರಿಸ್ತಾ ಇರ್ತದೆ. ಹಾಗೆ ತಮ್ಮ ಒಂದು ಜ್ಞಾನಾರ್ಜನೆಯನ್ನು ತುದಿವರೆಗೂ ತಗೊಂಡು ಹೋಗಬೇಕು, ಆ ಮಟ್ಟದಲ್ಲಿ ನೀವು ವಿದ್ಯಾಭ್ಯಾಸನ ಕೈಗೊಳ್ಳಬೇಕು ಅಂತ ಹೇಳಿ ತಮಗೆ ಶುಭ ಹಾರೈಸಿದಂತಹ ನಮ್ಮ ಮಾನ್ಯ ಕುಲಪತಿಗಳಾದಂಥ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಮುಕ್ತಾಯ ಅಂತ ತಲುಪಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರು ವಿಭಾಗದ ಶ್ರೀ ನಿತೇಶ್ ಕುಮಾರ್ ಸರ್ ಅವರು, ಪ್ರಾದೇಶಿಕ ಆಯುಕ್ತರು, ಇವರು ತಮ್ಮ ಒಂದು ಬಿಡುವಿಲ್ಲದ ಒಂದು ಸಮಯದಲ್ಲಿ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ, ನಮ್ಮ ಒಂದು ಕರೆಗೆ ಹೋಗೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ವಿಶ್ವವಿದ್ಯಾನಿಲಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹರಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಹಾಗೂ ಪ್ರತಿಯೊಂದು ಕ್ಷಣದಲ್ಲೂ ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನು ಬಯಸ್ತಕ್ಕಂಥ ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳಂಥ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದ ರೂವಾರಿ ನಮ್ಮ ಕೇಂದ್ರದ ಸಂಯೋಜನಾಧಿಕಾರಿಗಳಂಥ ಜೈನಹಳ್ಳಿ ಸತ್ಯನಾರಾಯಣ ಗೌಡ ಸರ್ ಅವರಿಗೂ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದಂಥ ಡಾಕ್ಟರ್ ಶಿವಪ್ರಸಾದ್ ಸರ್ ಅವರಿಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು, ಅವರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿತರಾಗಿರುವ ನಮ್ಮ ವಿಶ್ವವಿದ್ಯಾನಿಲಯ ಪತ್ರಿಕೋದ್ಯಮ ಮತ್ತು ಸಂವಹನ ವಿಭಾಗದ ಪ್ರೊಫೆಸರ್ ಬೀರಪ್ಪ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಕೇಂದ್ರದ ಪರವಾಗಿ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೋಡಲ್ ಅಧಿಕಾರಿ
ನಮ್ಮ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಡಾಕ್ಟರ್ ನವೀನ್ ಕುಮಾರ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ಟುಡಿಯೋ ವಿಭಾಗದವರು ಹಾಗೂ ಮಾಧ್ಯಮದವರು ಹಾಗೂ ಈ ಒಂದು ಕಾವೇರಿ ಸಭಾಂಗಣವನ್ನು ನಡೆಸ್ಕೊಳ್ತಕ್ಕಂಥವ್ರು ಹಾಗೂ ಈ ಒಂದು ಇದನ್ನು ನಮ್ಮ ಡಿಸ್ಪ್ಲೇ ಮಾಡಿದಂಥ ನಮ್ಮ ನಾರಾಯಣ್, ಮಿಥಿಲ್ ಹಾಗೂ ಎಲ್ಲರಿಗೂ ಸಹ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಎಲ್ಲರಿಗೂ ಕೂಡ ನಮ್ಮ ಕೇಂದ್ರದ ಪರವಾಗಿ ನಾನು ವೈಯಕ್ತಿಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. ನಮಸ್ಕಾರ.